Hello dear students, welcome to Sing Style of Maths. So ನಾವು ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಚಾಪ್ಟರ್ ನ ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ 22 ಕ್ವೆಶ್ಚನ್ಸ್ ಕಂಪ್ಲೀಟ್ ಮಾಡಿದ್ದೀನಿ, ಹೌದಲ್ವಾ? ಸೊ ಯಾರಾದರೂ ಪ್ರೀವಿಯಸ್ ಲೆಕ್ಚರ್ಸ್ ನ ವಾಚ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಟ್ ಇಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಪ್ಲೀಸ್ ವಾಚ್ ದೋಸ್ ಲೆಕ್ಚರ್ಸ್, ದೆನ್ ಯು ಕಮ್ ಟು ದಿಸ್ ಲೆಕ್ಚರ್. ಆವಾಗ ನಿಮಗೆ ಥಿಯರಿ ಕಾನ್ಸೆಪ್ಟ್ ನೀಟಾಗಿ ಗೊತ್ತಿದ್ರೆ ಮಾತ್ರ ಎಕ್ಸಸೈಸ್ ಪ್ರಾಬ್ಲಮ್ಸ್ ನಾನು ಹೇಳ್ಕೊಡ್ತಿರೋದು ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ದಟ್ ಈಸ್ ದ ರೀಸನ್ ಐ ಆಮ್ ರಿಕ್ವೆಸ್ಟಿಂಗ್ ಯು. ಯಾರಾದರೂ ಆ ಲೆಕ್ಚರ್ಸ್ಗಳನ್ನ ಇನ್ನು ಪ್ರೀವಿಯಸ್ ಐ ಥಿಂಕ್ 4 or 5 ಲೆಕ್ಚರ್ಸ್ ಆಗಿರಬೇಕು, ಆ ಲೆಕ್ಚರ್ಸ್ನ ವಾಚ್ ಮಾಡಿಲ್ಲ ಅಂದರೆ ಈ ಲೆಕ್ಚರ್ನ ವಾಚ್ ಮಾಡಿದ್ರೆ ಮ್ಯಾಕ್ಸಿಮಮ್ ಚಾನ್ಸಸ್ ಏನು ಅಂದರೆ ನಿಮಗೆ ಅರ್ಥ ಆಗಲ್ಲ, ಕ್ಲಿಯರಾಗಿ ಕ್ಲಾರಿಟಿ ಸಿಗಲ್ಲ. ಅಷ್ಟೇ, ಅರ್ಥ ಆಗುತ್ತೆ ಬಟ್ ಕ್ಲಾರಿಟಿ ಸಿಗಲ್ಲ. ಓಕೆ, ಸೊ ದಟ್ ಈಸ್ ದ ರೀಸನ್ ವಾಚ್ ದೋಸ್ ಲೆಕ್ಚರ್ಸ್. ಓಕೆ, ರೈಟ್. ಸೊ ಇವತ್ತಿನ ಕ್ಲಾಸಲ್ಲಿ ವಿಲ್ ಕಂಪ್ಲೀಟ್ ಆಲ್ ದ ಪ್ರಾಬ್ಲಮ್ಸ್ ಆಸ್ ಆಫ್ 22 ಮುಗಿದಿದ್ದಲ್ಲ, 23 ಇಂದ 32 ಕ್ವೆಶನ್ಸ್. ಸೊ 32 ಕ್ವೆಶನ್ ನಂಬರ್ 32ವರೆಗೂ ಕಂಪ್ಲೀಟ್ ಮಾಡೋಣ. ಆಲ್ರೈಟ್, ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಲೆಟ್ಸ್ ಬಿಗಿನ್. ಸೊ ಕ್ವೆಶನ್ ನಂಬರ್ 23 ಅಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, question number 23 right, find limit f of x as x tends to 0 and limit f of x as x tends to 1. ಅಂದ್ರೆ ಏನು, ಲಿಮಿಟ್ ಕಂಡುಹಿಡಿರಿ as x tends to 0 ಆ ಫಂಕ್ಷನ್ ಲಿಮಿಟ್ ಏನಾಗುತ್ತೆ ಅಂಡ್ as x tends to 1 ಲಿಮಿಟ್ ಏನಾಗುತ್ತೆ. ಯಾವ ಫಂಕ್ಷನ್ ಇಂದು? f of x ಇಂದು. f of x ಅಂದ್ರೆ ಏನು ಅದನ್ನ ಇಲ್ಲಿ ಕೊಟ್ಟಿದ್ದಾರೆ, ಅರ್ಥ ಆಯ್ತಲ್ಲ? ರೈಟ್. ಸೊ ನಮಗೇನು ಕೊಟ್ಟಿದ್ದಾರೆ? ಗಿವನ್ ಫಂಕ್ಷನ್ ಕೊಟ್ಟಿದ್ದಾರೆ ತಾನೆ. ಸೊ ಆ ಫಂಕ್ಷನ್ ಬರ್ಕೊಳ್ರಿ. f of x is equal to 2x plus 3 into x plus 1, x less than or equal to 0, x greater than 0. ನಾನು ನೋಡಿದ್ದೇನೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸಿಗೆ ಈ ಮೀನಿಂಗ್ ಅಂದರೆ ಈ ಫಂಕ್ಷನ್ ಕೊಟ್ಟಿರೋದೇ ಅರ್ಥ ಆಗಲ್ಲ ಆ್ಯಕ್ಚುಲಿ. ಸೊ ಇಟ್ ಈಸ್ ಓಕೆ, ಇಟ್ ಈಸ್ ನ್ಯೂ ಫಾರ್ ಯು ಬಿಕಾಸ್ 10th ನೀವೇನು ಈ ಥರ ಎಲ್ಲೂ ರೆಪ್ರೆಸೆಂಟೇಷನ್ ಕಲ್ತಿಲ್ಲ ಅನ್ಕೋತೀನಿ ನಾನು. ಸೊ ದಟ್ ಈಸ್ ದ ರೀಸನ್ ಇಟ್ ಈಸ್ ನ್ಯೂ ಫಾರ್ ಯು ಆ್ಯಂಡ್ ದಟ್ ಈಸ್ ಕ್ವೈಟ್ ಓಕೆ. ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಏನು ಕೊಟ್ಟಿದ್ದಾರೆ ಅಂತೇಳಿ. ಓಕೆ, ಇದ್ರದ್ದು ಮೀನಿಂಗ್ ಏನಂತ ಅಂದರೆ, ಎರಡು ಫಂಕ್ಷನ್ನ ಅಂದರೆ ಎಫ್ ಆಫ್ ಎಕ್ಸ್ ಎರಡು ಸತಿ ಯಾಕೆ ಬರೆಯೋಣ ಅಂತ ಒಂದೇ ಸತಿ ಬರೆದಿದ್ದಾರೆ. ಏನಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x plus 3 ಒಂದು ಫಂಕ್ಷನು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 into x plus 1 ಇನ್ನೊಂದು 3 ಇವತ್ತು ಯಾಕೋ 3 ಸರಿ ಇಲ್ಲ. ಓಕೆ, ಎನಿವೇಸ್ 3 into x plus 1. ಓಕೆ, ಸೊ ಈ ಎರಡೂ ಫಂಕ್ಷನ್ನ ಕಂಬೈನ್ ಮಾಡಿ ಇಲ್ಲಿ ಬರ್ತಿದ್ದಾರೆ. ಜೊತೆಗೆ ಈ ಎಫ್ ಆಫ್ ಎಕ್ಸ್ ಅಂದರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2x plus 3 ಆಗುತ್ತೆ ಯಾವಾಗ? ವೆನ್ ಎವರ್ ದ ಎಕ್ಸ್ ವ್ಯಾಲ್ಯೂಸ್ ಆರ್ ಲೆಸ್ ದ್ಯಾನ್ 0 ಆ್ಯಂಡ್ ವೆನ್ ಎವರ್ ದ ಎಕ್ಸ್ ವ್ಯಾಲ್ಯೂಸ್ ಆರ್ ಈಕ್ವಲ್ಸ್ ಟು 0. ಲೆಸ್ ದ್ಯಾನ್ ಆರ್ ಈಸ್ ಈಕ್ವಲ್ ಟುನ ಕಂಬೈನ್. ಇದು ಕೂಡ ಅಷ್ಟೇ ನಿಮಗೆ ಅರ್ಥ ಆಗಬೇಕು. ಇದು ಏನಿದೆ, ಲೆಸ್ ದ್ಯಾನ್ ಪ್ಲಸ್ ಇಸ್ ಈಕ್ವಲ್ ಟು ಲೆಸ್ ದ್ಯಾನ್ ಆರ್ ಈಸ್ ಈಕ್ವಲ್ ಟು. ಅರ್ಥ ಆಯ್ತಲ್ಲ? ಕನ್ಫ್ಯೂಸ್ ಆಗಬೇಡಿ, ಇದು ಈಕ್ವಲ್ಸ್. ಓಕೆ, ಲೆಸ್ ದ್ಯಾನ್ ಮತ್ತೆ ಈಸ್ ಈಕ್ವಲ್ ಟುನ ಕಂಬೈನ್ ಮಾಡಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇದೇ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಆಗುತ್ತೆ ಯಾವುದಕ್ಕೆ? 3 into x plus 1ಗೆ. ಯಾವಾಗ? ವೆನ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆರ್ ಗ್ರೇಟರ್ ದ್ಯಾನ್ 0 ಅಂತ. ಇವೆರಡನ್ನ ಕಂಬೈನ್ ಮಾಡಿ ಇಲ್ಲಿ ಬರ್ತಿದ್ದಾರೆ. ಅರ್ಥ ಆಯ್ತಲ್ಲ? ಸೊ ಇದು ಕ್ವಶನ್ ಸ್ಪ್ಲಿಟ್ ಮಾಡಿ ನಿಮ್ಮ ಬ್ರೈನಲ್ಲಿ ಈ ಥರ ಸ್ಪ್ಲಿಟ್ ಆಗಿರಬೇಕು. ಇದು ಯಾಕೆ ಬೇಕು ಮ್ಯಾಮ್ ಅಂತ ಅಂದರೆ, ಈಗ ನೀವು ಪಾಯಿಂಟ್ ಇದೆಯಲ್ಲ, ಅವ್ರು ಕೊಟ್ಟಿರೋ ಪಾಯಿಂಟ್ ಯಾವುದು? x tends to 0 ತಾನೆ. 0 ನಾನು ಹೇಳಿದೆ ನಿಮಗೆ, ಇಲ್ಲಿ ರಿಯಲ್ ನಂಬರ್ ಲೈನ್ ಇದೆ ಅಂದರೆ ಇಲ್ಲಿ 0 ಇದೆ ಅಂದರೆ ಒಂದು ವ್ಯಾಲ್ಯೂ ಲೆಫ್ಟ್ ಸೈಡಿಂದನೂ ಅಪ್ರೋಚ್ ಆಗ್ಬೋದು, ರೈಟ್ ಸೈಡಿಂದನೂ ಅಪ್ರೋಚ್ ಆಗ್ಬೋದು. ಲೆಫ್ಟ್ ಸೈಡಿಂದ ಆದರೆ ಮೈನಸ್ ಅಂತ ರೆಪ್ರೆಸೆಂಟ್ ಮಾಡ್ತೀರಾ, ಅದ್ರ ಪವರಲ್ಲಿ ರೈಟಿಂದ ಆದರೆ ಪ್ಲಸ್ ಅಂತ ರೆಪ್ರೆಸೆಂಟ್ ಮಾಡ್ತೀರಾ, ಹೌದಲ್ವಾ? ಸೊ ಅದನ್ನು ಕಂಡುಹಿಡಿಬೇಕಾದ್ರೆ ನಿಮಗೆ ಗೊತ್ತಿರ್ಬೇಕು ತಾನೆ, ಲೆಫ್ಟ್ ಸೈಡಿಂದ ಯಾವ್ದು ಅಪ್ರೋಚ್ ಆಗ್ತಿದೆ, ಅಪ್ರೋಚ್ ಆದರೆ ಫಂಕ್ಷನ್ ವ್ಯಾಲ್ಯೂ ಏನಿದೆ, ರೈಟ್ ಸೈಡಿಂದ ಅಪ್ರೋಚ್ ಆದರೆ ಫಂಕ್ಷನ್ ವ್ಯಾಲ್ಯೂ ಏನಿದೆ. ಸೊ ಅದನ್ನೇ ಅವ್ರು ಅಲ್ಲಿ ಕೊಟ್ಟಿರೋದು. ಅರ್ಥ ಆಯ್ತಲ್ಲ? ಸೊ ನಾವು ಸಿ ಇಯರ್ ಈಗ ಫಸ್ಟ್ ಅವ್ರು ಕೇಳಿರೋದು ಟು ಫೈಂಡ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್. ಇದನ್ನು ಟು ಫೈಂಡ್ ಬೇಡ, ಲೆಟ್ಸ್ ಫೈಂಡ್. ಓಕೆ, ಸೊ ಇದನ್ನು ಫೈಂಡ್ ಮಾಡಬೇಕು ಅಂದರೆ ನಾನು ನಿಮಗೆ ಹೇಳಿದ್ದೀನಿ, ಲಿಮಿಟ್ ಎಕ್ಸಿಸ್ಟ್ ಆಗಬೇಕು ಅಂತಂದ್ರೆ ಏನಾಗಬೇಕು? LHL ಬರಬೇಕು, RHL ಬರಬೇಕು, ಎರಡು ಈಕ್ವಲ್ ಇರಬೇಕು ಅಂತ ಹೇಳಿದ್ದೇನೆ. ಸೊ ದೇರ್ಫೋರ್ ಫಸ್ಟ್ LHL ಫೈಂಡ್ ಮಾಡೋಣ. LHL ಲೆಫ್ಟ್ ಹ್ಯಾಂಡ್ ಲಿಮಿಟ್. ಓಕೆ, ಏನಿದೆ? ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಫ್ರಮ್ ಲೆಫ್ಟ್ ಸೈಡ್, ಅಂದರೆ ತಲೆ ಮೇಲೆ ಮೈನಸ್ ಬರೀರಿ, ಪವರ್. ಓಕೆ, ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಅಂದರೆ ಎಕ್ಸ್ ಅಪ್ರೋಚಿಂಗ್ 0 ಫ್ರಮ್ ಲೆಫ್ಟ್ ಸೈಡ್ ತಾನೆ. ಲೆಫ್ಟ್ ಸೈಡ್ ಅಂತ ಅಂದರೆ ಲೆಸ್ ದ್ಯಾನ್ 0 ವ್ಯಾಲ್ಯೂಸ್ ತಾನೆ ಇಲ್ಲಿ. ಸೊ ಲೆಸ್ ದ್ಯಾನ್ಗೆ ಏನು ಕೊಟ್ಟಿದ್ದಾರೆ? ಲೆಸ್ ದ್ಯಾನ್ 0ಗೆ 2x plus 3 ಅದನ್ನೇ ಇಲ್ಲಿ ಬರಿಬೇಕು ನೀವು. ಅರ್ಥ ಆಯ್ತಲ್ಲ? ಸೊ ಅಲ್ಲಿ ಎಫ್ ಆಫ್ ಎಕ್ಸ್ ತೆಗೆದುಬಿಟ್ಟು ನೀವೇನು ಬರಿಬೇಕು? 2x plus 3 ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್.
ಅರ್ಥ ಆಯ್ತಲ್ಲ. ನೆಕ್ಸ್ಟ್ ದಟ್ ಈಸ್ ಈಕ್ವಲ್ ಟು, ಈಗ ಎಕ್ಸ್ ಜಾಗದಲ್ಲಿ 0 ಹಾಕಬಹುದಾ? ಫಂಕ್ಷನ್ಗೆ ಏನಾದ್ರು ತೊಂದರೆ ಆಗುತ್ತಾ? ಏನೂ ಆಗಲ್ಲ. ಜಸ್ಟ್ ಒಂದು ಲೀನಿಯರ್ ಫಂಕ್ಷನ್ ತರ ಇರುತ್ತಲ್ಲ, ಅಂದ್ರೆ ಒಂದೇ ಲೈನ್ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಇರಲ್ಲ. ನಾರ್ಮಲಿ ಪಾಲಿನಾಮಿಯಲ್ ಫಂಕ್ಷನ್ ಈ ರೀತಿ ಇರುತ್ತಲ್ಲ, ಜಸ್ಟ್ ಒಂದೇ ಒಂದು ಫಂಕ್ಷನ್. ಅಲ್ಲಿ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಜಾಸ್ತಿ ನೋಡೋದು. ಅರ್ಥ ಆಯ್ತಲ್ಲ. ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವಾಗ ಸಬ್ಸ್ಟಿಟ್ಯೂಷನ್ ತಗೊಂತೀರಾ, ಯಾವಾಗ ಫ್ಯಾಕ್ಟರ್ಸ್ ತಗೊಂತೀರಾ, ಯಾವಾಗ ನೀವು ಫಾರ್ಮುಲಾ ಬೇಸ್ ತಗೊಂತೀರಾ ಅಂತೆಲ್ಲ ಹೇಳಿದ್ದೀನಿ, ರೈಟ್? ಸೊ ಅದಕ್ಕೆ ನಾನು ಹೇಳ್ತಿರೋದು ಆ ಲೆಕ್ಚರ್ಸ್ನ ವಾಚ್ ಮಾಡಿ ಅಂತ. ಎನಿವೇಸ್, ಕಮ್ ಟು ದಿಸ್. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. 2 ಇಂಟು ಎಕ್ಸ್ ಜಾಗದಲ್ಲಿ 0 ಪ್ಲಸ್ 3 ವಿಚ್ ಈಸ್ ಈಕ್ವಲ್ ಟು 3. ಓಕೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಒನ್ ಮೋರ್ ಮಿಸ್ಟೇಕ್ ಸ್ಟೂಡೆಂಟ್ಸ್ ಕಮೆಂಟ್ ಮಾಡೋದೇನು, ಸಬ್ಸ್ಟಿಟ್ಯೂಟ್ ಮಾಡಿದ್ರು ಕೂಡ ಇದನ್ನು ಬರೀತಾರೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಅಂತ ಬರಿಬಾರ್ದು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬಿಟ್ಟಾಕ್ಬಿಟ್ರಿ ಇದನ್ನ. ಅರ್ಥ ಆಯ್ತಲ್ಲ. ಎಲ್ಲಿವರೆಗೂ ಎಕ್ಸ್ ಬರೀತಿದ್ರು ಅಲ್ಲಿವರೆಗೂ ಎಕ್ಸ್ ಟೆನ್ಸ್ ಟು 0 ಮೈನಸ್ ಬರಿಬೇಕು. ಇಲ್ಲಿ ಎಕ್ಸ್ ವ್ಯಾನಿಶ್ ಆಯಿತು ಅಂದರೆ ನಾವು ಆಲ್ರೆಡಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟಿದ್ದೀವಿ ಅಂದಮೇಲೆ ಇದು ಟೋಟಲ್ ವ್ಯಾಲ್ಯೂ ಬರೆಯೋದು ವೇಸ್ಟು. ಓಕೆ. ಸೊ ಯು ಗಾಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಸ್ 3. ರೈಟ್ ಹ್ಯಾಂಡ್ ಲಿಮಿಟು ಅಷ್ಟೇ ಸಿಕ್ತು ಅಂತ ಅಂದರೆ ಲಿಮಿಟ್ ಎಕ್ಸಿಸ್ಟ್ ಅಂತ ಹೇಳ್ಬೋದು. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಅಂದರೆ ಏನು ಬರೀತೀರಾ? ಲಿಮಿಟ್ ಎಫ್ ಆಫ್ ಎಕ್ಸ್ as x tends to 0 plus, which is equal to limit f of x as x tends to 0 plus. 0 plus ಅಂತ ಅಂದ್ರೆ ಏನು? ಅಪ್ರೋಚಿಂಗ್ 0 ಫ್ರಮ್ ರೈಟ್ ಸೈಡ್. ರೈಟ್ ಸೈಡ್ ಅಂದ್ರೆ 0 ಗಿಂತ ದೊಡ್ಡ ನಂಬರ್ ತಾನೆ. ಈಗ ರಿಯಲ್ ನಂಬರ್ಸ್ ಅಲ್ಲಿ ಯಾವುದೇ ನಂಬರ್ ತಗೊಳ್ರಿ, ಅದ್ರ ರೈಟ್ ಸೈಡ್ ಅಂದ್ರೆ ನಂಬರ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಹೌದಲ್ವಾ? ಜಾಸ್ತಿ ಆಗ್ತಾ ಹೋಗ್ತಿದೆ. ಲೆಫ್ಟ್ ಸೈಡ್ ಅಂದ್ರೆ ನಂಬರ್ ಕಮ್ಮಿ ಆಗ್ತಾ ಹೋಗ್ತಿದೆ. ಸೊ ದಟ್ ಈಸ್ ವಾಟ್ 0 ಪ್ಲಸ್ ಅಂದ್ರೆ ರೈಟ್ ಸೈಡ್. ರೈಟ್ ಸೈಡ್ ಅಂದ್ರೆ ದ ವ್ಯಾಲ್ಯೂಸ್ ಆರ್ ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0ಗೆ ಏನು ಹೇಳಿದ್ದಾರೆ ಫಂಕ್ಷನ್? 3 ಇಂಟು ಎಕ್ಸ್ ಪ್ಲಸ್ 1. ಸೊ ಇದು ಕೂಡ ನಮಗೆ ಲೀನಿಯರ್ ಫಂಕ್ಷನ್ ಇದೆ. ಸೊ ಡೈರೆಕ್ಟ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಮಾಡ್ರಿ. 3 ಇಂಟು 0 ಪ್ಲಸ್ 1. 0 ಪ್ಲಸ್ 1 ಅಂದ್ರೆ 1. 3 ಇಂಟು 1 3. ಸೊ ಯು ಗಾಟ್ ಈಕ್ವಲ್. therefore LHL equals RHL. Therefore limit x tends to 0 f of x ವ್ಯಾಲ್ಯೂ ಏನಾಗುತ್ತೆ? 3 ಆಗುತ್ತೆ. ಇದನ್ನ ಅವರು ಫೈಂಡ್ ಮಾಡಕ್ಕೆ ಹೇಳಿದ್ರು. ಇದೇ ರೀತಿ ನೀವು ಏನು ಮಾಡಬೇಕೀಗ? now we find ಏನು? ಲಿಮಿಟ್ x tends to 1 f of x, which is very easy. ಓಕೆ. ಇದನ್ನ ನೀವೇ ಟ್ರೈ ಮಾಡ್ಬೇಕು. ಈಗ ಸೇಮ್ ಪ್ರೊಸೀಜರಲ್ಲಿ LHL ಮಾಡಿ RHL ಮಾಡ್ರಿ. ಓಕೆ. ಇದನ್ನ ಹೇಳ್ಕೊಟ್ಬಿಡ್ತೀನಿ. ಆಕ್ಚುಲಿ ಏನಾಗುತ್ತೆ ಸ್ಟೂಡೆಂಟ್ಸ್ಗೆ ಲೆಸ್ ದೆನ್ 1 ಅಂದ್ರೆ ಯಾವ್ದು ತಗೋಬೇಕು ಮ್ಯಾಮ್ ಅಂತ ಗೊತ್ತಾಗಲ್ಲ. ಸೊ ಐ ವಿಲ್ ಟೆಲ್ ಯು, ನೋ ಪ್ರಾಬ್ಲಮ್. ಸಿ ಹಿಯರ್ ಏನಾಯ್ತು? LHL ಅಲ್ವಾ? LHL ಅಂದ್ರೆ ಏನು? ಲಿಮಿಟ್ x approaches 1 from left side f of x, okay, is equal to limit x approaches 1 from left side. ಈಗ ಅಬ್ಸರ್ವ್ ಮಾಡಿ, ನಾನು ನಿಮಗೆ ಇದನ್ನ ಹೇಳಿದ್ನಲ್ಲ, ಹಿಂಗೆ ಎಕ್ಸ್ ಅಪ್ರೋಚ್ ಮಾಡ್ತಾ ಇದೆ ಅಂತ. ಇಲ್ಲಿ ಈಗ 1ಗೆ ಲೆಫ್ಟ್ ಸೈಡಿಂದ ಅಪ್ರೋಚ್ ಮಾಡುತ್ತೆ, ರೈಟ್ ಸೈಡಿಂದ ಅಪ್ರೋಚ್ ಮಾಡುತ್ತೆ. ಕರೆಕ್ಟಾ? ಕರೆಕ್ಟ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಅಪ್ರೋಚಿಂಗ್ ಹೇಳಬೇಕಾದ್ರೆ ನಿಮಗೆ ಹೇಳಿದ್ದೀನಿ, ತೀರಾ ಇಷ್ಟು ದೂರ ಇರೋ ವ್ಯಾಲ್ಯೂಸ್ ಹೇಳಲ್ಲ ನಾವು, ಫುಲ್ ನಿಯರ್ ಬೈ ಇರೋ ವ್ಯಾಲ್ಯೂಸೇ ನಾವು ಹೇಳೋದು, ಹೌದಲ್ವಾ? ಸೊ ಇಲ್ಲಿ ನಿಯರ್ ಬೈ ಇರೋ ವ್ಯಾಲ್ಯೂಸ್ ಎಲ್ಲವೂ ಕೂಡ 0ಗಿಂತ ದೊಡ್ಡವಿದಾವೆ ತಾನೆ. ಸೊ ನೀವು ಇಲ್ಲಿ ಬಂದ್ಬಿಟ್ಟು ಮ್ಯಾಮ್ ಇದು ಲೆಸ್ ದನ್ ತಗೋಬೇಕಾ ಗ್ರೇಟರ್ ದನ್ ತಗೋಬೇಕಾ ಹೆಂಗೆ ಗೊತ್ತಾಗುತ್ತೆ 1ಗೆ ಅಂತ ಅಂದರೆ, ಕಾಮನ್ ಸೆನ್ಸ್ ಅಪ್ರೋಚಿಂಗ್ ಕಾನ್ಸೆಪ್ಟ್ ಹೇಳಬೇಕಾದ್ರೆ ನಿಯರ್ ಬೈ ಅಲ್ಲಿ ಮಾತಾಡ್ತೀರಾ. ನಿಯರ್ ಬೈ ಅಂತ ಅಂದರೆ 0ವರೆಗೂ ಹೋಗೋದೇ ಇಲ್ಲ. ಸೊ 0ಗಿಂತ ದೊಡ್ಡ ನಂಬರ್ ತಾನೆ ಈ ಕಡೆ ಇರೋದು. ಸೊ ಹಾಗಾಗಿ LHL ಆದ್ರೂ ತಗೊಳ್ರಿ, RHL ಆದ್ರೂ ತಗೊಳ್ರಿ, ಎಕ್ಸ್ ಗ್ರೇಟರ್ ದನ್ 0 ಕಂಡೀಷನ್ ನಾವು ತಗೊಳೋದು. ಅರ್ಥ ಆಯ್ತಲ್ಲ? ಯಾಕೆ ತಗೊಳೋದು ಅನ್ನೋದು ಗೊತ್ತಿರಬೇಕು. ಯಾಕೆ ಅಂದ್ರೆ ಅಪ್ರೋಚಿಂಗ್ ಕಾನ್ಸೆಪ್ಟ್ ಎಕ್ಸ್ ಟೆನ್ಸ್ ಟು ಸಮ್ ವ್ಯಾಲ್ಯೂ ಅಂತ ಹೇಳಬೇಕಾದ್ರೆ ನಾವು ನಿಯರ್ ಬೈ ವ್ಯಾಲ್ಯೂಸ್ ಹೇಳ್ತೀವಿ, ದೂರ ಇರೋ ವ್ಯಾಲ್ಯೂಸ್ ಏನು ಹೇಳೋದಿಲ್ಲ. ಅರ್ಥ ಆಯ್ತಲ್ಲ? ಸೊ 0ವರೆಗೂ ಹೋಗಲ್ಲ. ಇಲ್ಲಿ 0.999 1.00001 ಆ ಥರ ವ್ಯಾಲ್ಯೂಸ್ ನಾವು ಮಾತಾಡೋದು, ಹೌದಲ್ವಾ? ಸೊ ಹಾಗಾಗಿ ಇಲ್ಲಿರೋ ವ್ಯಾಲ್ಯೂಸ್ ಎಲ್ಲ 0ಗಿಂತ ದೊಡ್ಡವೇ. ಸೊ 0ಗಿಂತ ದೊಡ್ಡವ ಅಂದರೆ ಎಕ್ಸ್ ಗ್ರೇಟರ್ ದನ್ 0. ಎಕ್ಸ್ ಗ್ರೇಟರ್ ದನ್ 0 ಅಂತ ಅಂದರೆ ಏನು ಬರುತ್ತೆ? 3 ಇಂಟು ಎಕ್ಸ್ ಪ್ಲಸ್ 1 ಬರುತ್ತೆ. ಸೊ ದೇರ್ಫೋರ್ ವಾಟ್ ವಿಲ್ ಯು ಗೆಟ್? 3 ಇಂಟು ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು, ಈಗ 1 ಸಬ್ಸ್ಟಿಟ್ಯೂಟ್ ಮಾಡ್ರಿ ಏನಾಗುತ್ತೆ? 3 ಇಂಟು 1 ಪ್ಲಸ್ 1 2 3 2s 6. ದಿಸ್ ಇಸ್ ಯುವರ್ LHL. ಸಿಮಿಲರ್ಲಿ RHL ಮಾಡಿ. RHL ಲಿಮಿಟ್ ಎಫ್ ಆಫ್ ಎಕ್ಸ್ ಬರೋದು ವ್ಯಾಲ್ಯೂ ಸೇಮ್ ಅಂತ ಗೊತ್ತು ನಮಗೆ, ಆದರೆ ಬರಿಬೇಕಾದ್ರೆ ಚೇಂಜ್ ಆಗೋದು ಒಂದೇ ಒಂದು ರೆಪ್ರೆಸೆಂಟೇಷನ್. ಏನು ಅಂದರೆ ಎಕ್ಸ್ ಅಪ್ರೋಚಸ್ 1 ಫ್ರಮ್ ರೈಟ್ ಸೈಡ್ ಅನ್ನೋದಕ್ಕೆ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಅಂತ ಬರಿತೀವಿ. ಈ ಸಿಂಬಲ್ ಅಷ್ಟೇ ಚೇಂಜ್ ಎರಡರಲ್ಲೂ. ಅರ್ಥ ಆಯ್ತಲ್ಲ? ಸೇಮ್ ಅಗೇನ್ ಲಿಮಿಟ್ ಎಕ್ಸ್ ಅಪ್ರೋಚಸ್ 1 ಫ್ರಮ್ ರೈಟ್ ಸೈಡ್ ಅಂದರೆ ಸಬ್ಸ್ಟಿಟ್ಯೂಷನ್ ಏನು ಮಾಡ್ತೀರಾ? 3 ಇಂಟು ಎಕ್ಸ್ ಪ್ಲಸ್ 1 ವಿಚ್ ಈಸ್ ಈಕ್ವಲ್ ಟು 3 ಇಂಟು 1 ಪ್ಲಸ್ 1 ವಿಚ್ ಈಸ್ ಈಕ್ವಲ್ ಟು 6. ಓಕೆ. ನಾವು ಯು ಗಾಟ್ LHL is equal to RHL. LHL is equal to RHL. Therefore ಏನು ಬರೀತೀರಾ? ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 1 ಈಸ್ ಈಕ್ವಲ್ ಟು 6.
ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಹೌ ಯು ಟು ಫೈಂಡ್ ದ ವ್ಯಾಲ್ಯೂ. ತುಂಬಾ ಈಸಿ ಇದೆ. ಜಸ್ಟ್ ನಿಮಗೆ ಏನು ಥಿಯರಿ ಕಾನ್ಸೆಪ್ಟ್ ಎಷ್ಟು ಪರ್ಫೆಕ್ಟ್ ಆಗಿ ಗೊತ್ತಿದೆಯೋ ಅಷ್ಟು ಈಸಿಯಾಗಿ ಇದನ್ನು ನೀವು ಮಾಡಬಹುದು. ಓಕೆ, ಸೊ ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 24, ಕರೆಕ್ಟ್? ಸೊ 24th ಕ್ವೆಶನ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಬ್ಸರ್ವ್ ಮಾಡಿ. ಲೆಟ್ ಮಿ ಜಸ್ಟ್ ಚೇಂಜ್ ದ ಲೊಕೇಶನ್. ರೈಟ್, ಸೊ ಕ್ವೆಶನ್ ನಂಬರ್ 24 ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಲಿಮಿಟ್ ಫೈಂಡ್ ಮಾಡ್ರಿ ಆಸ್ ಎಕ್ಸ್ ಟೆಂಡ್ಸ್ ಟು 1 ಎಫ್ ಆಫ್ ಎಕ್ಸ್ ಅಂತ ಹೇಳಿದ್ದಾರೆ. ವೇರ್ ಎಫ್ ಆಫ್ ಎಕ್ಸ್ ಅವ್ರು ಕೊಟ್ಟಿದ್ದಾರೆ ಅಂದ್ರೆ ಲಿಮಿಟ್ ವ್ಯಾಲ್ಯೂ ಕಂಡುಹಿಡಿರಿ ಫಂಕ್ಷನ್ ಇಂದು ವೆನ್ ಎಕ್ಸ್ ಇಸ್ ಅಪ್ರೋಚಿಂಗ್ 1 ಅಂತ ಹೇಳಿದ್ದಾರೆ. ಸೊ ವಿ ಹ್ಯಾವ್ ಟು ಚೆಕ್ ಲಿಮಿಟ್ ಆಫ್ ದಟ್ ಫಂಕ್ಷನ್ as x approaches 1 from left side and right side both. If both are equal, ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಎರಡು ಕಂಡುಹಿಡಿತೀರಿ. If both are equal, then we say limit exists. If they are not equal, we say not, the limit does not exist ಅಂತ. ಕರೆಕ್ಟ್ ಅಲ್ವಾ? ಅದೇ ಪ್ರೊಸೀಜರ್ ತಾನೆ. ಸೊ ಲೆಟ್ ಅಸ್ ಫೈಂಡ್. ಅದಕ್ಕೆ ಫಂಕ್ಷನ್ ಏನು ಕೊಟ್ಟಿದ್ದಾರೆ? ಗಿವನ್ f of x is equal to x square minus 1 minus x square minus 1 x less than or equal to 1 x greater than or equal to 1. ಕರೆಕ್ಟ್? ಕರೆಕ್ಟ್. ಸೊ ನಾವು ಈಗ ಎಲ್ ಎಚ್ ಎಲ್ ಫೈಂಡ್ ಮಾಡೋಣ. ಎಲ್ ಎಚ್ ಎಲ್ ಅಂತ ಅಂದ್ರೆ ಏನು? ಲಿಮಿಟ್ ಆಫ್ ದ ಫಂಕ್ಷನ್ ಆಸ್ ಎಕ್ಸ್ ಟೆಂಡ್ಸ್ ಟು 1 ಫ್ರಮ್ ಲೆಫ್ಟ್ ಸೈಡ್ ವಿಚ್ ಈಸ್ ಈಕ್ವಲ್ ಟು ಲಿಮಿಟ್ ಆಫ್ ದಿ ಫಂಕ್ಷನ್ ಆಸ್ ಎಕ್ಸ್ ಟೆಂಡ್ಸ್ ಟು 1 ಮೈನಸ್ ಫಂಕ್ಷನ್. 1 ಮೈನಸ್ ಅಂತ ಅಂದ್ರೆ ಇಲ್ಲಿ 1 ಇದೆ ಲೆಫ್ಟ್ ಸೈಡ್ ಇಂದ ಅಂದ್ರೆ ಲೆಸ್ ದ್ಯಾನ್ 1 ತಾನೆ. ಸೊ ಲೆಸ್ ದ್ಯಾನ್ 1 ಅಂದ್ರೆ ಇಲ್ಲಿದೆ. ಸೊ ಏನಿದೆ? ಎಕ್ಸ್ ಸ್ಕ್ವೇರ್ ಮೈನಸ್ 1 ಈಸ್ ಈಕ್ವಲ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಸ್ಕ್ವೇರ್ ಮೈನಸ್ 1 ಯು ವಿಲ್ ಗೆಟ್ 0. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಆರ್ ಎಚ್ ಎಲ್. ಇನ್ನೊಂದು ಏನಂದ್ರೆ ಒಂದು ಜಸ್ಟ್ ಬ್ಲೈಂಡ್ ಮೆಥಡ್ ಅಂತಾರಲ್ಲ ಆ ಥರ. ಏನಂತ ಅಂದ್ರೆ ನಿಮಗೆ ಈ ಥರ ಎರಡು ಕೊಟ್ಟಿರ್ತಾರಲ್ಲ, ಇದರಲ್ಲಿ ಲೆಸ್ ದೆನ್ ಗ್ರೇಟರ್ ದೆನ್ ಯಾವುದು ಅಂತ ಗೊತ್ತಾಗಲ್ಲ ಅಂದ್ರೆ ಲೆಸ್ ಇನ್ ಸ್ಪೆಲ್ಲಿಂಗ್ ಹೇಳ್ರಿ. LESS ತಾನೆ. ಸೊ ಇಲ್ಲಿ ಐತೆ ನೋಡ್ರಿ ಸಿಂಬಲ್, ಇದೇ ಸಿಂಬಲ್ ಇಲ್ಲಿರೋದು. ಆ ಎಲ್ ಸ್ವಲ್ಪ ಹಿಂಗೆ ಮಲಗಿಸಿದ್ದಾರೆ, ಎಲ್ ಲೆಸ್ ದನ್ ಸಿಂಬಲ್. ಸೊ ಕನ್ಫ್ಯೂಸ್ ಆಗ್ಬಿಡ್ರಿ. ದಿಸ್ ಇಸ್ ಬ್ಲೈಂಡ್ ಮೆಥಡ್ ಟು ರಿಮೆಂಬರ್. ಸಿಮಿಲರ್ಲಿ ಎಲ್ ಎಚ್ ಎಲ್ಗೆ ನಾನು ಇದು ತಗೋಬೇಕಂದ್ರೆ ಎಲ್ ಎಚ್ ಎಲ್ ಅಲ್ಲಿ ಬರೋ ಎಲ್ ಏನು ಅದು ಕೂಡ ಇದೇ ಸಿಂಬಲ್ ತಾನೆ. ಸೊ ಈ ಸಿಂಬಲ್ ಎಲ್ಲ ಐತೆ ಅದನ್ನು ತಗೊಳ್ರಿ. ಸಿಂಪಲ್ ಥಿಂಗ್. ಓಕೆ, ರೈಟ್. ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಗ್ರೇಟರ್ ದ್ಯಾನ್ 1 ಪ್ಲಸ್ ಅಂದ್ರೆ 1ಕ್ಕಿಂತ ದೊಡ್ಡ ನಂಬರ್ಸು ಯಾವುದು? ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇಸ್ ಈಕ್ವಲ್ ಟು ಮೈನಸ್ 1 ಸ್ಕ್ವೇರ್ ಮೈನಸ್ 1 ಇಸ್ ಈಕ್ವಲ್ ಟು ಮೈನಸ್ 1 ಸ್ಕ್ವೇರ್ ಅಂದ್ರೆ 1 ಮೈನಸ್ 1 ಅಂದ್ರೆ -2. ಓ, ಎರಡು ಬೇರೆ ಬೇರೆ ಬಂದ್ವು. therefore ನಾನೇನು ಹೇಳ್ತೀನಿ? ಸಿನ್ಸ್ LHL ನಾಟ್ ಈಕ್ವಲ್ ಟು RHL ಅಥವಾ therefore LHL ನಾಟ್ ಈಕ್ವಲ್ ಟು RHL. ಹೆನ್ಸ್ ಏನಾಗುತ್ತೆ? ಲಿಮಿಟ್ f of x as x tends to 1 does not exist. ಅರ್ಥ ಆಯ್ತಲ್ಲ? ಆಸ್ ಎಕ್ಸ್ ಟೆನ್ಸ್ ಟು 1 ಗೆ ಲಿಮಿಟ್ ಎಕ್ಸಿಸ್ಟ್ ಆಗೋದಿಲ್ಲ. ಓಕೆ, ರೈಟ್. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಾಲ್ವ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 25 ನೀವು ಮಾಡ್ತೀರಲ್ಲ? ಐ ಥಿಂಕ್ ಸೊ. Most of the students will come to the lecture for these type of questions, and if I tell you do it by yourself, then no use, right? Anyways, jokes apart, let us focus on this. ಏನು ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಗಿವನ್ ಫಂಕ್ಷನ್ ಕೊಟ್ಟಿದ್ದಾರೆ, ಹೌದಲ್ವಾ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅವ್ರು ಏನು ಮಾಡಿದ್ದಾರೆ? ಮಾಡ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಇಲ್ಲಿ 0, ಎಕ್ಸ್ ನಾಟ್ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು 0. ಕರೆಕ್ಟಾ? ಈಗ ನಿಮಗೆ ಡೌಟ್ ಫಸ್ಟ್ ಬರೋದೇನು ಅಂತಂದ್ರೆ, ಮ್ಯಾಮ್ ಇಲ್ಲಿ ಲೆಸ್ ದ್ಯಾನು ಗ್ರೇಟರ್ ದ್ಯಾನ್ ಅಂತ ಕ್ಲೂ ಹೇಳ್ಕೊಟ್ರಿ ನೀವು, ಬಟ್ ಇಲ್ಲಿ ಬರಲೇ ಇಲ್ಲಲ್ಲ ಲೆಸ್ ದ್ಯಾನು ಗ್ರೇಟರ್ ದ್ಯಾನು. ಏನು ಮಾಡೋದೀಗ ಅಂತ ಅಂದರೆ, ಲೆಸ್ ದ್ಯಾನು ಗ್ರೇಟರ್ ದ್ಯಾನ್ ಮೀನ್ಸ್ ನಾಟ್ ಈಕ್ವಲ್ ತಾನೆ. ಈಗ ಇಫ್ ಐ ಟೆಲ್ ಯು ದೇರ್ ಇಸ್ ಸಮ್ ವ್ಯಾಲ್ಯೂ ಲೆಸ್ ದ್ಯಾನ್ 1, ದೇರ್ ಇಸ್ ಸಮ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1, ಡೆಫಿನೆಟ್ಲಿ ವಿ ಆರ್ ಶೋರ್ ದಟ್ ವ್ಯಾಲ್ಯೂ ಇಸ್ ನಾಟ್ ಈಕ್ವಲ್ ಟು 1. ಇಲ್ಲ ಲೆಸ್ ದ್ಯಾನು ಇಲ್ಲ ಗ್ರೇಟರ್ ದ್ಯಾನು ಹಂಗಂದ್ರೆ ನಾಟ್ ಈಕ್ವಲ್ ಒಟ್ಟು. ಸೊ LHL RHL ಎರಡಕ್ಕೂ ಇದನ್ನೇ ತಗೊಂತೀವಿ ನಾವು. ಬಟ್ ತಗೋಬೇಕಾದ್ರೆ ಸ್ವಲ್ಪ ಏನು ನೆನಪು ಇರಬೇಕು ಅಂದರೆ, ಸಿಹಿಯರ್ LHL ಏನು ಮಾಡ್ತೀರಾ? ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಎಕ್ಸ್ ಅಪ್ರೋಚಸ್ 0 ಫ್ರಮ್ ಲೆಫ್ಟ್ ಸೈಡ್, ದೆನ್ ಫಂಕ್ಷನ್ ಎಕ್ಸಿಗ 0 ಅಂತೂ ಈಕ್ವಲ್ ಇಲ್ಲ ಅಂದ್ರೆ ನಾಟ್ ಈಕ್ವಲ್ ಟು 0. ಏನಿದೆ ಫಂಕ್ಷನು? ಮಾಡ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು. ಈಗ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಎಕ್ಸ್ ಟೆನ್ಸ್ ಟು 0 ಮೈನಸ್ ಅಂದರೆ ಲೆಸ್ ದ್ಯಾನ್ 0 ತಾನೆ. ಲೆಸ್ ದ್ಯಾನ್ 0ಗೆ ಇದು ಯಾರಿಗೆ ಅರ್ಥ ಆಗುತ್ತೆ ಅಂದರೆ, ಯಾರಿಗೆ ಫಸ್ಟ್ ಇಯರ್ ಇಂದ ಕಾನ್ಸೆಪ್ಟ್ ನೀಟಾಗಿ ಗೊತ್ತಿದೆ ಮಾಡ್ಯುಲಸ್ ಫಂಕ್ಷನ್ ಇಂದ ಅವ್ರಿಗೆ ಅರ್ಥ ಆಗುತ್ತೆ. ಏನಂತ ಅಂದರೆ, ಸಿ ಹಿಯರ್
mod x is equal to, ನಾವು ಡೆಫಿನೇಷನ್ ಬರಿತೀವಿ ಏನು ಹೇಳ್ರಿ, mod x ವ್ಯಾಲ್ಯೂ is equal to minus x if x is less than or equal to 0. x if x is greater than or minus, ಇದು ಬರಲ್ಲ ಕರೆಕ್ಟಾ. ಎಕ್ಸ್ ಲೆಸ್ ದ್ಯಾನ್ 0 ಇದ್ರೆ ವ್ಯಾಲ್ಯೂಸು ಅವಾಗ mod x ಇಂದ ವ್ಯಾಲ್ಯೂ ಏನಾಗುತ್ತೆ ಮೈನಸ್ ಎಕ್ಸ್. ಎಕ್ಸ್ ವ್ಯಾಲ್ಯೂಸು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇದ್ರೆ mod x ವ್ಯಾಲ್ಯೂ ಏನಾಗುತ್ತೆ ಎಕ್ಸ್ ಆಗುತ್ತೆ. ನಾನು ಆಲ್ರೆಡಿ ಇದನ್ನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಕರೆಕ್ಟಾ. ಸೊ ಹಾಗಾಗಿ ಇಲ್ಲಿ 0 ಮೈನಸ್ ಅಂದರೆ ಲೆಸ್ ದ್ಯಾನ್ 0 ತಾನೆ. ಲೆಸ್ ದ್ಯಾನ್ 0 ಅಂದರೆ mod ಫಂಕ್ಷನ್ ಏನಾಗುತ್ತೆ ಕನ್ವರ್ಟ್ಸ್ ಟು ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಆ ಎಕ್ಸ್ ಹಂಗೆ ಇರಲಿ. ಮೈನಸ್ ಮೈನಸ್ ಕ್ಯಾನ್ಸಲ್, ಉಳಿಯೋದೇನೋ ನಿಮ್ಮ ಹತ್ರ -1 ಉಳಿಯುತ್ತೆ. -1ಗೆ ಇನ್ನೇನು ಎಕ್ಸ್ ವ್ಯಾರಿಯಬಲ್ ಇಲ್ಲ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ. ಸೊ ಏನಾಗುತ್ತೆ ಆ್ಯಕ್ಚುಲಿ ಬರದೇ ಬಿಡೋಣ. ಎಕ್ಸ್ ಟೆನ್ಸ್ ಟು 0 -1 ಇದೆ. ಇಲ್ಲೇನು ಎಕ್ಸ್ ವ್ಯಾಲ್ಯೂ ಇಲ್ಲ. ಎಕ್ಸ್ ವ್ಯಾಲ್ಯೂ ಇದ್ರೆ ನಾನು 0 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಅಲ್ಲಿ ಎಕ್ಸ್ ವ್ಯಾಲ್ಯೂನೇ ಇಲ್ಲ. ಸೊ ವಾಟ್ ಇಸ್ ದ ಆನ್ಸರ್? -1. ಓಕೆ. ಸಿಮಿಲರ್ಲಿ ಆರ್ ಎಚ್ ಎಲ್ ಟ್ರೈ ಮಾಡಿ. ಆರ್ ಎಚ್ ಎಲ್ ಟ್ರೈ ಮಾಡಿದಾಗ ನನಗೆ ಏನು ಸಿಗುತ್ತೆ ನೋಡಿ, ಆರ್ ಹೆಚ್ ಎಲ್ ಲಿಮಿಟ್ x tends to 0 plus f of x is equal to limit x tends to 0 plus ಅಂದರೆ x not equal to 0. ಹೌದಾ, ಅಪ್ರೋಚ್ ಮಾಡ್ತಾ ಇದೆ ಅಂತ ಹೇಳ್ತೀವಿ ನಾವು. ಹಂಗಂದ್ರೆ ನಾಟ್ ಈಕ್ವಲ್ ಟು 0ಗೆ ಫಂಕ್ಷನ್ ಏನು ಕೊಟ್ಟಿದ್ದಾರೆ mod x by x. ಆ್ಯಂಡ್ x tends to 0 plus ಅಂದರೆ 0 ಇಂದ ರೈಟ್ ಸೈಡಿಂದ ಬರುತ್ತೆ. ರೈಟ್ ಸೈಡ್ ಅಂತ ಅಂದರೆ ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0 ಅಂದರೆ mod ಫಂಕ್ಷನ್ ವ್ಯಾಲ್ಯೂ ಏನು ಪ್ಲಸ್ x. ಸೊ ದೇರ್ ಫೋರ್ ಲಿಮಿಟ್ x tends to 0 plus ಇಲ್ಲಿ plus x divided by x. Cancel ಆದರೆ 1 ಉಳಿಯುತ್ತೆ. So therefore what will you get? The answer limit x tends to 0 plus 1 which is equal to 1. ಕರೆಕ್ಟಾ. therefore ಏನು ಕನ್ಕ್ಲೂಡ್ ಮಾಡ್ತೀರಾ, LHL not equal to -1 not equal to +1. therefore ಏನಾಗುತ್ತೆ, limit x tends to 0 f of x does not exist. ಅರ್ಥ ಆಯ್ತಲ್ಲ. ಸೊ ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಜಸ್ಟ್ ಸಿಂಪಲ್ ಇದೆ. ಫಸ್ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬರೀತೀರಾ. ನಮಗೆ ಗೊತ್ತಿದೆ 0ಗೆ ಅಪ್ರೋಚ್ ಆಗ್ತಾ ಇದೆ, ಅದು ಲೆಫ್ಟ್ ಸೈಡ್ ಆದರೂ ಬರಲಿ ರೈಟ್ ಸೈಡ್ ಆದರೂ ಬರಲಿ, ಬಟ್ 0ಗೆ ಅಪ್ರೋಚ್ ಮಾಡ್ತಾ ಇದೆ ಅಂದರೆ 0ಗೆ ಈಕ್ವಲ್ ಇಲ್ಲ ಅಂತ ಅರ್ಥ. ಈಕ್ವಲ್ ಇಲ್ಲ ಅಂತ ಅಂದರೆ ಫಂಕ್ಷನ್ ಕೊಟ್ಟಿರೋದು mod x by x, ಅದನ್ನೇ ಎರಡರಲ್ಲೂ ಯೂಸ್ ಮಾಡಿದ್ದೀವಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು 0 ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ ಅಂತ ಅಂದರೆ 0/0 ಫಾರ್ಮ್ ಬಂದ್ಬಿಡುತ್ತೆ. ಹಾಗಾಗಿ ಅದಂತೂ ಮಾಡೋಕ್ಕಾಗಲ್ಲ ಡೈರೆಕ್ಟಾಗಿ. ಕರೆಕ್ಟ್ ಅಲ್ವಾ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ 0/0 ಫಾರ್ಮ್ ಬರುತ್ತೆ ಅಂತ ಬರೆದು ಬಿಡ್ತಿರಲ್ಲಿ. ಬಟ್ ನೋ, ಓಕೆ, 0/0 ಬರೆದುಬಿಟ್ಟು ಆಮೇಲೆ ದ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬರೆದು ಬಿಡ್ತೀರಾ. ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್ ಅನ್ನೋದು ಕರೆಕ್ಟ್ ಇದೆ, ಆದರೆ ರೀಸನ್ ಕರೆಕ್ಟ್ ಇಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ ಈಗ, mod ಫಂಕ್ಷನ್ ಅಲ್ಲಿ 2 ಡೆಫಿನೇಷನ್ ಬರುತ್ತೆ. mod is split into definition. What is that? If the value of this x in between two vertical lines, if this value is less than 0 ಇದ್ರೆ ಆನ್ಸರ್ ಔಟ್ಪುಟ್ ಏನು ಬರುತ್ತೆ, -x ಬರುತ್ತೆ. ಯಾಕೆ ಬರುತ್ತೆ ಮೈನಸ್? ಆ ಎಕ್ಸ್ ಲೆಸ್ ದ್ಯಾನ್ 0 ಅಂದರೆ ನೆಗೆಟಿವಾ. ಸೊ ವ್ಯಾಲ್ಯೂ ಆಲ್ರೆಡಿ ನೆಗೆಟಿವ್, ವಿತ್ ನೆಗೆಟಿವ್ ಇಂಟು ನೆಗೆಟಿವ್ ಪಾಸಿಟಿವ್. ಮಾಡ್ಯುಲಸ್ ಫಂಕ್ಷನ್ ಕನ್ವರ್ಟ್ಸ್ ಎವ್ರಿ ನಂಬರ್ ಇಂಟು ಪಾಸಿಟಿವ್, ಅದಕ್ಕೆ -x. ಇದು ಇನ್ನೂ ಡೀಟೇಲ್ ಆಗಿ ಅಲ್ಲಿ ಹೇಳಿದ್ದೀನಿ, ಅಲ್ಲಿ ತಿಳ್ಕೊಟ್ರಿ. ಓಕೆ. ನೆಕ್ಸ್ಟ್, ಇಫ್ ದ ವ್ಯಾಲ್ಯೂ ಈಸ್ ಗ್ರೇಟರ್ ದ್ಯಾನ್ 0 ಮೀನ್ಸ್ ಆಲ್ರೆಡಿ ಪಾಸಿಟಿವ್ ಅಂದರೆ ಆಸ್ ಇಟ್ ಈಸ್ ಬರೀತೀವಿ ನಾವು. ಸೊ ಎಕ್ಸ್ ವೆನ್ ಎವರ್ ದ ವ್ಯಾಲ್ಯೂಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ವಿಲ್ ರೈಟ್ ಆಸ್ ಇಟ್ ಈಸ್, ರೈಟ್. ಸೊ ಆ ಥರ ಬರೆದಾಗ ಇಲ್ಲಿ ಕ್ಯಾನ್ಸಲ್ ಔಟ್ ಆಗುತ್ತೆ, ಇಲ್ಲೂ ಕ್ಯಾನ್ಸಲ್ ಔಟ್ ಆಗುತ್ತೆ. ಆದರೆ ಡಿಫ್ರೆನ್ಸ್ ಏನು, ಅಲ್ಲಿ -1 ಬರುತ್ತೆ, ಇಲ್ಲಿ +1 ಬರುತ್ತೆ. ಸಿನ್ಸ್ ಯು ಗೆಟ್ ಟು ನೋ ದಟ್ ದೇ ಬೋತ್ ಆರ್ ನಾಟ್ ಈಕ್ವಲ್, -1 ನಾಟ್ ಈಕ್ವಲ್ ಟು +1 ಕನ್ಫರ್ಮ್. ದೇರ್ಫೋರ್ ವಿ ಸೇ ದಟ್ ಲಿಮಿಟ್ ಆಫ್ f of x as x tends to 0 does not exist. ಎಕ್ಸಿಸ್ಟ್ ಆಗಬೇಕು ಅಂದರೆ ಫಸ್ಟ್ ಕಂಡೀಷನ್ LHL is equal to RHL ಆಗಿರಬೇಕು. ಅದೇ ಆಗ್ತಾ ಇಲ್ಲ ಅಂತ ಅಂದರೆ ನಾವೇನು ಮಾಡ್ತೀವಿ, ವಿ ಸೇ ದಟ್ ಲಿಮಿಟ್ ಡಸ್ ನಾಟ್ ಎಕ್ಸಿಸ್ಟ್. ಓಕೆ. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಓಕೆ, ಇದನ್ನು ನೀವು ಮಾಡ್ಬೋದು, ರೈಟ್. ಸೇಮ್ ಮೆಥಡ್, ಜಸ್ಟ್ ಡಿನಾಮಿನೇಟರಲ್ಲಿ ಬರುತ್ತೆ ಆನ್ಸರು. ಓಕೆ. ಸೊ ಇದನ್ನು ನೀವಾಗೆ ಆನ್ಸರ್ ಮಾಡಿರಿ. ಸೇಮ್ ಪ್ರೊಸೀಜರ್. ಡಿನಾಮಿನೇಟ್ರಲ್ಲಿ mod x ಇದೆ ಅಂದರೆ LHL ಮಾಡಬೇಕಾದ್ರೆ ಡಿನಾಮಿನೇಟ್ರಲ್ಲಿ -x ಬರುತ್ತೆ. RHL ಮಾಡಬೇಕಾದ್ರೆ ಡಿನಾಮಿನೇಟ್ರಲ್ಲಿ ಪ್ಲಸ್ ಎಕ್ಸ್ ಬರುತ್ತೆ. ಕ್ಯಾನ್ಸಲ್ ಔಟ್ ಆಗುತ್ತೆ. ಅಗೇನ್ -1 +1 ನಾಟ್ ಈಕ್ವಲ್. ಸೇಮ್ ಪ್ರೊಸೀಜರ್. ಬರಲಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನ್ ಹೇಳ್ರಿ, ಬಂದ್ರೂ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಯಾಕಂದರೆ ನಿಮ್ಮ ಕಾಮೆಂಟ್ಸ್ ಎಷ್ಟು ಬರುತ್ತೋ ಅಷ್ಟು ನನಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಖುಷಿ ಆಗುತ್ತೆ. ಖುಷಿ ಆದರೆ ಇನ್ನೂ ಲೆಕ್ಚರ್ಸ್ ಮಾಡ್ತೀನಿ. ಇನ್ ಕೇಸ್ ರೆಸ್ಪಾನ್ಸೇ ಬರಲಿಲ್ಲ, ನೋ ಕಾಮೆಂಟ್ಸ್, ನಥಿಂಗ್, ಆ್ಯಂಡ್ ಇಫ್ ಯು ಜಸ್ಟ್ ವಾಚ್ ಆ್ಯಂಡ್ ಜಸ್ಟ್ ಗೋ ಅವೇ, ದೆನ್ ಐ ಫೀಲ್ ಲೈಕ್ ಮೇ ಬಿ ನಾನು ಮಾಡ್ತಿರೋದೆಲ್ಲೋ ತಪ್ಪಿದೆ ಅಂತ ಅನ್ಸ್ಬಿಡುತ್ತೆ, ಅಥವಾ ಮುಂದೆ ಇರೋರು ಹೆಲ್ಪ್ ಆಗ್ತಿಲ್ಲ ಅಂತ ಅಂದಾಗ ಏನು ಮಾಡ್ತೀವಿ, ವಿ ಸ್ಟಾಪ್ ಹೆಲ್ಪಿಂಗ್ ದೆನ್. ಸೊ ಮೀನ್ಸ್ ವಿ ಫೋಕಸ್ ಆನ್ ಅದರ್ ಥಿಂಗ್ಸ್, ರೈಟ್. ಸೊ ಬಟ್ ಇಫ್ ಐ ಗೆಟ್ ದ ರೆಸ್ಪಾನ್ಸ್ ದೆನ್ ವಾಟ್ ಹ್ಯಾಪನ್ಸ್, ಓಕೆ ನಾನು ಹೆಂಗೋ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಡ್ಜಸ್ಟ್ ಮಾಡಿಬಿಟ್ಟು ಅಂತ, ಅದಕ್ಕೆ ವ್ಯಾಲ್ಯೂ ಇದೆ.
ಒಬ್ರಿಗೆ ಹೆಲ್ಪ್ ಆಗ್ತಾ ಇದೆ ಅಂತ ಖುಷಿ ಆಗುತ್ತೆ. ಹಂಗೆ ಅನ್ಸಿದಾಗ ಅಟ್ಲೀಸ್ಟ್ ಆ 2 or 3 ಸ್ಟೂಡೆಂಟ್ಸ್ ಯಾರು ರಿಪ್ಲೈ ಕೊಡ್ತಿದ್ದೀರಾ ಅಂಥವ್ರಿಗೋಸ್ಕರನಾದರೂ ಪಾಠ ಮಾಡಬೇಕು ಅನ್ಸುತ್ತೆ. ಸೊ ದಟ್ಸ್ ವೈ ಪ್ಲೀಸ್ ಕಾಮೆಂಟ್. ಓಕೆ, ಯು ಲೂಸ್ ನಥಿಂಗ್ ಬೈ ದ್ಯಾಟ್, ಬಟ್ ಐ ಗೇನ್ ಎ ಲಾಟ್ ಬೈ ಯೋರ್ ಕಾಮೆಂಟ್ಸ್. ಎನಿವೇಸ್, ಗೆಟಿಂಗ್ ಬ್ಯಾಕ್ ಟು ಕ್ವೆಶನ್, ಇದು ನೀವು ಮಾಡ್ಬೋದು. ಇದಕ್ಕೆ ಬನ್ನಿ, ಇದನ್ನು ಸೇಮ್ ಡೆಫಿನೇಷನ್, ಬಟ್ ಲೆಟ್ ಅಸ್ ಟ್ರೈ ಟು ಸಾಲ್ವ್. ಓಕೆ, ಕ್ವೆಶನ್ ನಂಬರ್ 27. ಗಿವೆನ್ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, mod x minus 5. ನೆಕ್ಸ್ಟ್ ಲಿಮಿಟ್ x ಟೆನ್ಸ್ ಟು 5 ಕೇಳಿದಾರಲ್ವಾ, ನಾವೇನು ಮಾಡೋಣ, ಫಸ್ಟ್ LHL ಕಂಡುಹಿಡಿಯೋಣ. LHL. ಸೊ ಲಿಮಿಟ್ x ಟೆನ್ಸ್ ಟು 5 ಅಂತ ಅಂದ್ರೆ ನಮಗೇನು ಸಿಗುತ್ತೆ, ಆಸ್ x ಅಪ್ರೋಚಸ್ 5 ಫ್ರಮ್ ಲೆಫ್ಟ್ ಸೈಡ್ ರೈಟ್ ಸೈಡ್. ಓಕೆ, ಸೊ ಲೆಫ್ಟ್ ಸೈಡ್ ಇಂದ ಅಪ್ರೋಚ್ ಆದರೆ ಇದೇನಾಗುತ್ತೆ ನಮ್ಮ ವ್ಯಾಲ್ಯೂ, ಎಸ್ ವಾಟ್ ವಿಲ್ ಬಿ ದಿಸ್ ವ್ಯಾಲ್ಯೂ, mod x ವ್ಯಾಲ್ಯೂ. ಸೊ ಏನಾಗುತ್ತೆ ನೋಡಿ, ಲಿಮಿಟ್ x ಟೆನ್ಸ್ ಟು 5 ಮೈನಸ್, ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಫಂಕ್ಷನ್ ಇದೆ mod x ಮೈನಸ್ 5 ಇದೆ, ಹೌದಲ್ವಾ. ಸೊ ಆಸ್ x ಅಪ್ರೋಚಸ್ 5 ಮೈನಸ್, ಮತ್ತೆ ಇಲ್ಲಿ ತಗೊಂಬಂದು ಮೈನಸ್ x ಬರಿಬೇಡ್ರಿ ನೀವು, ಮೈನಸ್ x ಬರೆಯೋದು x ಲೆಸ್ ದ್ಯಾನ್ 0ಗೆ. ಇಲ್ಲಿ mod x ಮೈನಸ್ 5 x ಟೆನ್ಸ್ ಟು 5 ಅಂತ ಹೇಳಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ರಿಯಲ್ ನಂಬರ್ ಮೇಲೆ 5 ಇದ್ರೆ ಇಲ್ಲಿ ಅಪ್ರೋಚ್ ಮಾಡ್ತಾ ಇದೆ ಅಂತ ಅಂದ್ರೆ 4 ಮತ್ತೆ 5 ಮತ್ತೆ ನೆಗೆಟಿವ್ ನಂಬರ್ ಇದೆಯಾ, ಇಲ್ಲ ತಾನೆ. ಸೊ ದೇರ್ ಫೋರ್ ಇದೇನಾಗುತ್ತೆ, ಲಿಮಿಟ್ x tends to 5 minus mod x will remain x only. This is x minus 5. Then once you substitute here 5 minus 5, what will you get? You will get 0. Okay, similarly you can go with the RHL. RHL ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ, RHL limit f of x x tends to 5 plus. ಇಲ್ಲೂ ಅಷ್ಟೇ 5 ಪ್ಲಸ್ ಅಂತ ಬಂದಾಗ ಫಂಕ್ಷನ್ ಇರೋದೇ ಒಂದು mod x ಮೈನಸ್ 5 ಪ್ಲಸ್ ಅಂದರೆ ರೈಟ್ ಸೈಡಿಂದ ಅಂದ್ರೂ ಪಾಸಿಟಿವ್ ನಂಬರ್ಸ್. ಸೊ ಪಾಸಿಟಿವ್ ನಂಬರ್ಸ್ ಇದ್ರೆ ಮಾಡ್ಯುಲಸ್ ಫಂಕ್ಷನ್ ಏನಾಗುತ್ತೆ, ಮೀನ್ಸ್ ಫಾರ್ ಗ್ರೇಟರ್ ದ್ಯಾನ್ 0ಗೆ ಏನಾಗುತ್ತೆ, x ಮೈನಸ್ x ಆಗುತ್ತೆ. ಸೊ therefore x minus 5. Again when you substitute this you will get 0. Okay, 5 minus 5 0. Therefore ಏನಾಗುತ್ತೆ, LHL equal to RHL. Hence ಅವ್ರು ಕೇಳಿರೋದೇನು, ಲಿಮಿಟ್ x tends to 0 f of x is equal to ಎಷ್ಟು ಬರುತ್ತೆ, 0 ಅಲ್ಲ, x tends to 5 ಏನಾಗುತ್ತೆ ನಮಗೆ 0 ಸಿಗುತ್ತೆ. ಅರ್ಥ ಆಯ್ತಲ್ಲ. ಸೊ ದಿಸ್ ಇಸ್ ಯು ಟು ಆನ್ಸರ್. ಕಮಿಂಗ್ ಟು ಕ್ವಶನ್ ನಂಬರ್ 28. ಎಸ್, ದಿಸ್ ಇಸ್ ವಂಡರ್ಫುಲ್ ಕ್ವಶನ್. ದಿಸ್ ಇಸ್ ಕಾಂಬಿನೇಷನ್ ಆಫ್ ಸರ್ಟನ್ 3 ಕಂಡೀಷನ್ಸ್ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ಲ. ಸೊ ಇದನ್ನ ಹೆಂಗ್ ಮಾಡ್ತೀರಾ, ಥಿಂಕ್ ಫಾರ್ ವೈಲ್. ಸೊ ಅಬ್ಸರ್ವ್ ಮಾಡಿ, ಈ ಕ್ವಶನ್ ಅಲ್ಲಿ ಏನ್ ಮಾಡಿದ್ದಾರೆ, ಅವರು ಫಂಕ್ಷನ್ ಡಿಫೈನ್ ಮಾಡಿದ್ದಾರೆ. ಎಕ್ಸ್ ಲೆಸ್ ದನ್ 1 ಇದ್ರೆ ಈ ವ್ಯಾಲ್ಯೂ, ಎಕ್ಸ್ 1ಗೆ ಈಕ್ವಲ್ ಇದ್ರೆ ಈ ವ್ಯಾಲ್ಯೂ, ಗ್ರೇಟರ್ ದನ್ 1 ಇದ್ರೆ ಈ ವ್ಯಾಲ್ಯೂ. ಅಟ್ ದ ಸೇಮ್ ಟೈಮ್ ಒನ್ ಮೋರ್ ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ, ಲಿಮಿಟ್ ಎಫ್ ಆಫ್ ಎಕ್ಸ್ ಎಕ್ಸ್ಟೆನ್ಸ್ ಟು 1 ಅನ್ನೋ ವ್ಯಾಲ್ಯೂ ಈಕ್ವಲ್ ಟು ಎಫ್ ಆಫ್ 1 ಆಗುತ್ತೆ. ಅವಾಗ ವಾಟ್ ಆರ್ ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ? ಕಾನ್ಸೆಪ್ಟ್ ಸಿಮಿಲರ್ ಬಟ್ ಕ್ವೆಶನ್ ಈಸ್ ಅ ಬಿಟ್ ಡಿಫ್ರೆಂಟ್. ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ರೈಟ್, ಏನ್ ಕೊಟ್ಟಿದ್ದಾರೆ ಅಂತ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಕ್ವೆಶನ್ ನಂಬರ್ 28. ಗಿವನ್ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್ ಫಾರ್ ಬಿ ಮೈನಸ್ ಎ ಎಕ್ಸ್. ಕರೆಕ್ಟ್ನಾ? ಎ ಪ್ಲಸ್ ಬಿ ಎಕ್ಸ್ ವೆನ್ ಎಕ್ಸ್ ಈಸ್ ಲೆಸ್ ದನ್ 1. ರೈಟ್, just a minute, I'll move this so that it becomes easy for you to see this. Right, x equal to 1, ಇದು x greater than 1 ಇದ್ದಾಗ. and ಇನ್ನು ಒಂದು ಕಂಡೀಷನ್ ಏನು ಕೊಟ್ಟಿದ್ದಾರೆ, ಲಿಮಿಟ್ x tends to 1 f of x is equal to f of 1. ಕರೆಕ್ಟಾ? ಸಿನ್ಸ್ ಈ ಲಿಮಿಟ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂತಂದ್ರೆ LHL is equal to RHL ಆಗುತ್ತಾ? yes or no? so therefore what can I do? first I will find LHL ಫೈಂಡ್ ಮಾಡೋಣ. ಲಿಮಿಟ್ x tends to 1 ಮೈನಸ್ ಲಿಮಿಟ್ ಆಫ್ ಫಂಕ್ಷನ್ when x tends to 1 ಮೈನಸ್. ಸೊ ಏನಾಗುತ್ತೆ, ಲಿಮಿಟ್ 1 ಮೈನಸ್ ಅಂದ್ರೆ ಲೆಫ್ಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಅಂದ್ರೆ LHL ಲೆಸ್ ಲೆಫ್ಟ್ ಸೈಡು ಎಲ್ಲ ಎಲ್ ಅಂತ ಅಂದ್ರೆ ಈ ಸಿಂಬಲ್, ಹೌದಲ್ವಾ. ಸೊ ಲೆಸ್ ದೆನ್ 1 ಏನಿದೆ, a ಪ್ಲಸ್ ಬಿ ಎಕ್ಸ್. Now if you substitute 1 here, what will you get? a plus b into 1 which is equal to a plus b. Similarly RHL ಕಂಡುಹಿಡಿಯಿರಿ. RHL limit f of x as x tends to 1 plus is equal to limit x tends to 1 plus ಅಂತ ಅಂದ್ರೆ greater than 1 ಏನಿದೆ, b minus ax which is equal to b minus a into x ಜಾಗದಲ್ಲಿ ಒಂದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ b minus a ಸಿಗುತ್ತೆ. ಕರೆಕ್ಟ್ ಇದೆಯಾ? yes or no? so what will you get?
ಬಿ ಮೈನಸ್ ಎ. ಈಗ ನಮಗೆ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಂದ್ರೆ LHL ಇಸ್ಕೊಂಡು RHL ತಗೋಬಹುದು. ಓಕೆ, ಸೊ ಏನಾಗುತ್ತೆ? LHL is equal to RHL, ಕರೆಕ್ಟಾ? A plus B is equal to C. ಎವ್ರಿ ಕೇಸಲ್ಲಿ LHL is equal to RHL ಆಗುತ್ತೆ ಅನ್ಕೋಬೇಡಿ. ನಾನು ಪ್ರೀವಿಯಸ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅರ್ಥ ಆಯ್ತಲ್ಲ? ಸೊ LHL RHL ಈಕ್ವಲ್ ಆಗಲೇಬೇಕು ಅಂತ ಪ್ರೀವಿಯಸ್ ಇನ್ನೇನು ಎಕ್ಸಾಂಪಲ್ ಮಾಡೆಕ್ಸ್ ಪ್ರಾಬ್ಲಮ್ ಅಲ್ಲಿ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲೇ ನಮಗೆ ಸಿಕ್ಕಿದೆ. ಓಕೆ, ಸೊ LHL is equal to RHL ನಾನು ಯಾಕೆ ತಗೊಂಡೆ ಇಲ್ಲಿ ಅಂದ್ರೆ ಆ ಲಿಮಿಟ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತೈತಲ್ಲ ಅದಕ್ಕೆ, ರೈಟ್? ಸೊ A plus B is equal to B plus A. ಬಿ ಬಿ ಕ್ಯಾನ್ಸಲ್, ಈ ಕಡೆ ಬಂದರೆ ಮೈನಸ್ ಬಿ ಆಗುತ್ತಾ? ಹಂಗೆ ಅರ್ಥ ಆಗಲಿಲ್ಲ ಅಂದರೆ ನೋಡ್ರಿ, ಈ ಕಡೆ ಬಂದರೆ ಮೈನಸ್ ಬಿ, ಇದು ಈ ಕಡೆ ಬಂದರೆ ಪ್ಲಸ್ ಎ ಈಸ್ ಈಕ್ವಲ್ ಟು ಉಳಿದಿದ್ದು 0. ಬಿ ಮೈನಸ್ ಬಿ ಕ್ಯಾನ್ಸಲ್, A ಪ್ಲಸ್ ಎ 2A is equal to 0. ಸೊ A is equal to 0. ಅಲ್ಲಿಗೆ A ವ್ಯಾಲ್ಯೂ ಸಿಗ್ತಾ? ವಾಟ್ ಆರ್ ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಬಿ ಅಂತ ಹೇಳಿದ್ದಾರೆ, ಹೌದಾ? ನೆಕ್ಸ್ಟ್, ಲಿಮಿಟ್ x tends to 1 minus f of x is equal to limit x tends to 1 plus f of x which is equal to what? ಲಿಮಿಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಎಫ್ ಆಫ್ 1 ಅಂತ ಕೊಟ್ಟಿರ್ತಾನೆ. ಆ ಲಿಮಿಟ್ ಜಾಗದಲ್ಲಿ ನಾನು ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡ್ ಲಿಮಿಟ್ ಎರಡು ತಗೊಂಡಿದ್ದೀನಿ. ಎರಡು ಈಕ್ವಲ್ ತಗೊಳಕ್ ಧೈರ್ಯ ಹೆಂಗ್ ಬಂತು? ಇಲ್ಲಿ ಅವರು ಡಿಫೈನ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಇಫ್ ದಿಸ್ ಈಸ್ ಈಕ್ವಲ್ ಅಂತ ಅವರೇ ಕೊಟ್ಟಿದ್ದಾರೆ, ಅದಕ್ಕೆ ನಾನು ತಗೊಂಡೆ. ಈಗ ಮೈನಸ್ಗೆ ಏನು ಬಂತು? ಎ ಪ್ಲಸ್ ಬಿ, ಇದು ಬಿ ಮೈನಸ್ ಎ ಇಸ್ ಈಕ್ವಲ್ ಟು 4. ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ ಅಂದರೆ ಎ ಇಸ್ ಈಕ್ವಲ್ ಟು ಸಿ, ರೈಟ್? ಸೊ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 4. ಸಿನ್ಸ್ ಎ ಇಸ್ ಈಕ್ವಲ್ ಟು ನಮಗೆ ಗೊತ್ತು 0, ದೆನ್ ಬಿ ಇಸ್ ಈಕ್ವಲ್ ಟು 4. Therefore, B is equal to 4. The possible values of A and B are therefore, the possible values of A and B are 0 and 4. Artha aitala? So, this is how you have to solve. Coming to the next question, let me take the textbook, drag the textbook this side. Just a minute. Next question, I hope so it is visible. Yeah, it is visible. Let a1, a2, so on a and b fixed real numbers and define a function f of x is equal to x minus a1, x minus a2, x minus a dot 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 x minus an. What is limit of f of x if x tends to a1? ಏನಾಗುತ್ತೆ? Yes, for some and condition for some a not equal to a1, a2, an. ಅಂದ್ರೆ ಆ a ವ್ಯಾಲ್ಯೂ ಏನಿದೆಯಲ್ಲ ಅಂದ್ರೆ ಯಾವುದೋ ಒಂದು ರಿಯಲ್ ನಂಬರ್ ಇದು ಆಕ್ಚುಲಿ ನೆಕ್ಸ್ಟ್ ಕ್ವಶನ್ ಫಾರ್ ಸಮ್ ಕಾಂಪ್ಯೂಟ್ ದಿಸ್ ಒನ್ ಅಂತ. ಓಕೆ, ಯು ಲೀವ್ ದಿಸ್ ಕ್ವೆಶನ್. ನಾವು ಎಕ್ಸ್ ಟೆನ್ಸ್ ಟು a1 ಆದರೆ ಫಂಕ್ಷನ್ ಇನ್ ವ್ಯಾಲ್ಯೂ ಏನಾಗುತ್ತೆ? ಥಿಂಕ್ ಮಾಡಿ. ಜಾಸ್ತಿ ಥಿಂಕ್ ಮಾಡೋ ನೆಸೆಸಿಟಿನೂ ಇಲ್ಲ. ಯಾಕೆ? ದಟ್ ಆಲ್ಸೋ ಯು ಹ್ಯಾವ್ ಟು ಥಿಂಕ್. ಪಾಸ್ ಅಂಡ್ ಟೆಲ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಟ್ರೈ, ಓಕೆ? ದೆನ್ ರೆಸ್ಯೂಮ್ ದ ವಿಡಿಯೋ ಅಂಡ್ ವಾಚ್ ದ ಸೊಲ್ಯೂಷನ್. ಸೊ ಡೈರೆಕ್ಟಾಗಿ ನೋಡೇ ಹೇಳ್ಬೋದಲ್ವಾ? a1 ನ ತಗೊಂಡೋಗಿ ಇಲ್ಲಿ ಹಾಕಿದ್ರೆ ನಾನು a1 ಮೈನಸ್ a1 ಇಂಟು a1 ಮೈನಸ್ a2 ಡಾಟ್ 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 a1 ಮೈನಸ್ an ಸಿಗುತ್ತೆ. ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೇನು a1 ಮೈನಸ್ a1 ಏನು 0 ಇಂಟು ಎನಿಥಿಂಗ್ ಇಸ್ 0. ಸೊ ಮುಂದೆ ಯಾವ ವ್ಯಾಲ್ಯೂಸ್ ಇದೆ ನಮಗೆ ಹಾಕಬೇಕು. 0 ಇಂಟು ಎನಿಥಿಂಗ್ 0 ಅಂದಮೇಲೆ ಮುಗೀತು. ಸೊ ದ ಆನ್ಸರ್ ಈಸ್ 0. ಆ್ಯಂಡ್ ಅವ್ರು ಹೇಳಿರೋದೇನು? ಫಾರ್ ಸಮ್ a ವ್ಯಾಲ್ಯೂ ವಿಚ್ ಇಸ್ ನಾಟ್ ಈಕ್ವಲ್ ಟು a1, a2, ಸೊ ಆನ್ an. ಅಂದರೆ ಇಲ್ಲಿ a1, a2, an ವರೆಗೂ ಏನು ರಿಯಲ್ ನಂಬರ್ಸ್ ಇದಾವೋ ಅದಕ್ಕೆ ಈಕ್ವಲ್ ಇಲ್ಲದೆ ಇರುವಂತಹ ಒಂದು ವ್ಯಾಲ್ಯೂ a ಅಂತ ನೀವು ಅನ್ಕೊಂಡು ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ ಕಂಡಿಡಿರಿ ಅಂತಂದ್ರೆ ಏನಾಗುತ್ತೆ? ಎಕ್ಸ್ ಜಾಗದಲ್ಲಿ ಎ ಹಾಕ್ರಿ, ಎ ಮೈನಸ್ a1, ಎ ಮೈನಸ್ a2 ಡಾಟ್ 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 ಎ ಮೈನಸ್ an ಸಿಗುತ್ತೆ. ಆ್ಯಂಡ್ ಎಲ್ಲೂ ಕೂಡ 0 ಬರಲ್ಲ. ಯಾಕೆ ಬರಲ್ಲ? ಎ ಅನ್ನೋದು ಯಾವುದಕ್ಕೂ ಈಕ್ವಲ್ ಇಲ್ಲ. a1, a2, an ವರೆಗೂ ಯಾವ ನಂಬರ್ಸಿಗೂ ಈಕ್ವಲ್ ಇಲ್ಲ. ಈಕ್ವಲ್ ಇದ್ದಿದ್ರೆ ಏನಾಗುತ್ತೆ? ಸೇಮ್ ನಂಬರ್ ಮೈನಸ್ ಸೇಮ್ ನಂಬರ್ 0 ಆಗುತ್ತೆ. ಬಟ್ ಅದು ಈಕ್ವಲ್ ಇಲ್ಲ ಅಂತ ಅವರೇ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ದೇರ್ಫೋರ್ ವಾಟ್ ಇಸ್ ದ ಆನ್ಸರ್? ಆನ್ಸರ್ ಈಸ್ ಸೇಮ್ ಥಿಂಗ್ ಬಟ್ ವಿತ್ ರೀಪ್ಲೇಸ್ ಎಕ್ಸ್ ವಿತ್ ಎಕ್ಸ್ ಬೈ ಎ. ಸೊ ಇದನ್ನು ನೀವು ಬರಿಬೇಕಾದ್ರೆ ಹೆಂಗೆ ಬರೀತೀರಾ? ಲಿಮಿಟ್ ಎಕ್ಸ್ ಟೆನ್ಸ್ ಟು a1 ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ a1 ಇರಲಿ, ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ? ಎಕ್ಸ್ ಮೈನಸ್ a1, ಎಕ್ಸ್ ಮೈನಸ್ a2 ಡಾಟ್ ಡಾಟ್ ಡಾಟ್. ಕೆಲವರು ಟೀಚರ್ಸು ಇದನ್ನ ಮಲ್ಟಿಪ್ಲಿಕೇಶನ್ ನಿಮ್ದಿದೆಯಲ್ಲ ಅಂದರೆ ಲಿಮಿಟ್ ಇದಕ್ಕೂ ಅಪ್ಲೈ ಆಗುತ್ತೆ, ಇದಕ್ಕೂ ಅಪ್ಲೈ ಆಗುತ್ತೆ, ಇದಕ್ಕೂ ಅಪ್ಲೈ ಆಗುತ್ತೆ, ಆ ಥರ ಹೇಳ್ತಾರೆ. ದ್ಯಾಟ್ ಈಸ್ ಆಲ್ಸೋ ಓಕೆ. ಇಫ್ ಯು ವಾಂಟ್ ಟು ಡೂ ಯು ಕ್ಯಾನ್ ಡೂ ಲೈಕ್ ದಟ್ ಆಲ್ಸೋ. a1 ಮೈನಸ್ a1 ಸಬ್ಸ್ಟಿಟ್ಯೂಟ್ a1 minus a2 dot 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 a1 minus an. So a1 minus a1 is what? 0 into anything is equal to 0. So therefore this is the answer. Next for some this one compute ಅಂತ ಹೇಳಿದಾರಲ್ಲ, ಅಲ್ಲಿ ಏನಾಗುತ್ತೆ? ಲಿಮಿಟ್ x tends to a f of x ಅಂತ ಅಂದ್ರೆ ಲಿಮಿಟ್ x tends to a f of x ಏನು ಕೊಟ್ಟಿದ್ದಾರೆ? x minus a1, x minus a2 dot 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 x minus an which is equal to
ವಿಚ್ ಈಸ್ ಈಕ್ವಲ್ ಟು ಏನಾಗುತ್ತೆ ಎಕ್ಸ್ ಮೈನಸ್ ಎ ಒನ್ ಎಕ್ಸ್ ಮೈನಸ್ ಎ ತಗೊಂಡೋಗಿ ಹಾಕ್ಬೋದು ತಾನೆ. ಸೊ ದಟ್ ಈಸ್ ದ ಆನ್ಸರ್. ಎ ಮೈನಸ್ ಎ ಒನ್ ಎ ಮೈನಸ್ ಎ ಟು ಡಾಟ್ 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 ಎ ಮೈನಸ್ ಎ ಎನ್ ಲಿಮಿಟ್ ಎಫ್ ಆಫ್ ಎಕ್ಸ್ ಟೆನ್ಸ್ ಟು ಎ. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಫೈಂಡ್ ಲಿಮಿಟ್ ಅಂದರೆ LIM. ಕೆಲವೊಂದು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಹೇಳಿದ್ದೀನಿ LT ಅಂತಾನೂ ಬರೀತಾರೆ. ಸೊ ದಟ್ ಈಸ್ ನಾಟ್ ಎ ಮಿಸ್ಟೇಕ್. LIM ಅಂತಾನೂ ಬರಿಬೋದು, LT ಅಂತಾನೂ ಬರಿಬೋದು. ಓಕೆ, ರೈಟ್. ಸೊ ದಿಸ್ ವಾಸ್ ಕ್ವೆಶನ್ ನಂಬರ್ 29. ಐ ಹೋಪ್ ಸೊ ಅರ್ಥ ಆಗ. ಸೊ ನಾವು ಕಮಿಂಗ್ ಟು ಕ್ವೆಶನ್ ನಂಬರ್ 30. ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ ಕ್ಲೀನಾಗೆ. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು mod x plus 1 when x is less than 0, 0 when x is equal to 0, mod x minus 1 when x is greater than 0. For what values of a does limit x tends to a f of x exist? ಅಂದ್ರೆ ಮೀನಿಂಗ್ ಏನು? ಮೀನಿಂಗ್ ಏನಿದ್ರದ್ದು? ಸಿಂಪಲ್, ಒಂದು ಫಂಕ್ಷನ್ ಕೊಟ್ಟಿದ್ದಾರೆ, ಅವರೇ ಡಿಫೈನ್ ಮಾಡಿದ್ದಾರೆ ಫಂಕ್ಷನ್. ಬಟ್ ಏನಂತ ಅಂದರೆ ಆ ಫಂಕ್ಷನ್ನ ಡಿಫೈನ್ ಮಾಡಿಬಿಟ್ಟು ಅವ್ರು ಕೇಳ್ತಿರೋದೇನೆಂದರೆ ಯಾವ ವ್ಯಾಲ್ಯೂ ಅಥವಾ ವ್ಯಾಲ್ಯೂಸ್, ಓಕೆ, ಯಾವ ವ್ಯಾಲ್ಯೂಗೆ ಲಿಮಿಟ್ ಎಕ್ಸ್ಟೆಂಡ್ಸ್ ಟು ಎ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಯಾವ ವ್ಯಾಲ್ಯೂ ಅಥವಾ ವ್ಯಾಲ್ಯೂಸ್ ಅಂದರೆ ಒಂದಕ್ಕಿಂತ ಜಾಸ್ತಿನೂ ಇರಬಹುದು ಎಕ್ಸಿಸ್ಟ್ ಆಗುತ್ತೆ ಅಂತ ಚೆಕ್ ಮಾಡಿ ಹೇಳಿ ಅಂತ ಹೇಳಿದ್ದಾರೆ. ಸೊ ನಾವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಏನು ಕೊಟ್ಟಿದ್ದಾರೆ ಫಸ್ಟ್ ಕ್ವಶನ್ ನಂಬರ್ 30. ಗಿವೆನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೊಟ್ಟಿದ್ದಾರೆ ಏನು mod x plus 1 ಯಾವಾಗ ವೆನ್ ದ ವ್ಯಾಲ್ಯೂಸ್ ಆರ್ ಲೆಸ್ ದನ್ 0, 0 ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0, mod x minus 1 ವೆನ್ ಎಕ್ಸ್ ಇಸ್ ಗ್ರೇಟರ್ ದನ್ 0. ಈ ಫಂಕ್ಷನ್ ಅಬ್ಸರ್ವ್ ಮಾಡಿದ್ರೆ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಎಫ್ ಆಫ್ ಎಕ್ಸ್ 0 ಆಗುತ್ತೆ ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಅಂದರೆ ಅವ್ರು ಇನ್ನೂ ಒಂದು ಕೊಟ್ಟಿರೋದೇ ಇಂಡೈರೆಕ್ಟ್ಲಿ ಎಫ್ ಆಫ್ 0 ಇಸ್ ಈಕ್ವಲ್ ಟು 0 ಅಂತಲೇ ಅಲ್ಲಿ ಕೊಟ್ಟಿರೋದು, ಹೌದಲ್ವಾ? ಸೊ ಈಗ ನಾವೇನು ಮಾಡ್ತೀವಿ ಅಂತ ಅಂದರೆ ನಮ್ಮ ಹತ್ರ ಇರೋ ಪಾಯಿಂಟ್ ಇದೇನು 0 ತಾನೇ. ಸೊ ನಾವೇನು ಮಾಡೋಣ, ಫಸ್ಟ್ ಲಿಮಿಟ್ ಚೆಕ್ ಮಾಡೋಣ ಅಟ್ ದ ಪಾಯಿಂಟ್ 0 ವೆದರ್ ಇಟ್ ಇಸ್ ಡಿಫೈನ್ಡ್ ಅಟ್ 0 ಆರ್ ನಾಟ್. ಓಕೆ, ಸೊ ಲೆಟ್ ಅಸ್ ಚೆಕ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಅಂದರೆ ಏನಾಗುತ್ತೆ ಹೇಳಿ. ಲಿಮಿಟ್ ಎಕ್ಸ್ ಅಪ್ರೋಚಸ್ 0 ಫ್ರಮ್ ಲೆಫ್ಟ್ ಸೈಡ್ ಅಂದರೆ ಏನು ಹೇಳಿದ್ದೀನಿ, ಮೈನಸ್ ಬರಿಬೇಕು. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಅಪ್ರೋಚಸ್ 0 ಫ್ರಮ್ ಲೆಫ್ಟ್ ಸೈಡ್. ಲೆಫ್ಟ್ ಸೈಡ್ ಅಂತ ಅಂದರೆ ಲೆಸ್ ಅಂದರೆ ಎಲ್, ಇದು ಈ ಸಿಂಬಲ್ಲು, ಇದು ಎಲ್ ಅಲ್ಲ. ಓಕೆ, ಜಸ್ಟ್ ಕ್ಲೂ ನಾನು ಹೇಳ್ತಿರೋದು, ಇದು ಲೆಸ್ ದೆನ್ ಸಿಂಬಲ್, ಹೌದಲ್ವಾ? ಸೊ ಎಕ್ಸ್ ಲೆಸ್ ದೆನ್ 0 ಅಂದರೆ ಏನು ಕೊಟ್ಟಿದ್ದಾರೆ ಫಂಕ್ಷನು mod x plus 1. ಈಗ ನಮಗೆ ಗೊತ್ತಿದೆ ಆಲ್ರೆಡಿ, ಏನು ಹೇಳಿ, ವಿ ನೋ ದಟ್ mod x is equal to, we know that ಇದು ಇಲ್ಲಿ ಬರಿಬೇಕಿತ್ತು, ಪರವಾಗಿಲ್ಲ. mod x ವ್ಯಾಲ್ಯೂ ಏನಾಗುತ್ತೆ, ಮೈನಸ್ ಎಕ್ಸ್ ಆಗುತ್ತೆ ವೆನ್ ಎಕ್ಸ್ ಈಸ್ ಲೆಸ್ ದನ್ 0, ಹೌದಲ್ವಾ? ಆ್ಯಂಡ್ ಎಕ್ಸ್ ವೆನ್ ಎಕ್ಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, ಕರೆಕ್ಟ್? ಸೊ 0 ಇದ್ದಾಗ 0ನೇ ಆಗುತ್ತೆ, ಬಟ್ ನೆಗೆಟಿವ್ ಇದ್ದಾಗ ಮೈನಸ್ ಎಕ್ಸ್ ಆಗುತ್ತೆ, ಗ್ರೇಟರ್ ದ್ಯಾನ್ 0 ಪಾಸಿಟಿವ್ ವ್ಯಾಲ್ಯೂಸ್ ಇದ್ದರೆ ಎಕ್ಸ್ ಆಗುತ್ತೆ. ಸೊ ಇಲ್ಲೇನು ಬರುತ್ತೆ ಈಗ ನಮಗೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ mod x ಈಸ್ ಈಕ್ವಲ್ ಟು ಲೆಸ್ ದೆನ್ 0ಗೆ ಏನಿದೆ ಮೈನಸ್ ಎಕ್ಸ್. ಹೇಗೆ ಗೊತ್ತಾಯಿತು ಮ್ಯಾಮ್ ಲೆಸ್ ದೆನ್ 0 ಅಂದರೆ ಎಕ್ಸ್ ಈಸ್ ಅಪ್ರೋಚಿಂಗ್ 0 ಫ್ರಮ್ ಲೆಫ್ಟ್ ಸೈಡ್, ಹೌದಲ್ವಾ? ಸೊ ಲೆಫ್ಟ್ ಸೈಡಿಂದ ಅಪ್ರೋಚ್ ಮಾಡ್ತಿದೆ ಅಂದರೆ ಡೆಫಿನೆಟ್ಲಿ 0ಕ್ಕಿಂತ ಲೆಸ್ ನಂಬರೇ ಇರುತ್ತೆ ಅಲ್ಲಿ, ಹೌದಲ್ವಾ? ಸೊ ದೇರ್ ಫೋರ್ we are writing minus x. Now 0 substitute ಮಾಡಿ minus 0 plus 1 which is equal to 1. ಸೊ ಅಲ್ಲಿಗೆ ನಿಮಗೆ LHL ಸಿಕ್ತು, 1 ಸಿಕ್ತು. RHL ಲಿಮಿಟ್ x approaches 0 from right side, f of x. ನೆಕ್ಸ್ಟ್ ಲಿಮಿಟ್ x tends to 0 ಪ್ಲಸ್ f of x ಏನಿದೆ 0 ಪ್ಲಸ್ ಅಂದರೆ 0ನ ರೈಟ್ ಸೈಡ್ ಅಂದರೆ ಗ್ರೇಟರ್ ದ್ಯಾನ್ 0 ವ್ಯಾಲ್ಯೂಸ್, mod x minus 1 is equal to limit x approaches 0 from right side, greater than 0ಗೆ ವ್ಯಾಲ್ಯೂ ಏನಿದೆ x ಇದೆ, ಸೊ x. ನೆಕ್ಸ್ಟ್ ಫಂಕ್ಷನ್ ಏನಿದೆ minus 1 is equal to 0 minus 1 which is equal to minus 1. ಇದೇನು ನಮ್ಮ RHL. ಕ್ಲಿಯರ್ಲಿ ನಾವು ನೋಡ್ಬೋದೇನು, LHL ನಾಟ್ ಈಕ್ವಲ್ ಟು RHL ತಾನೆ. ಸೊ ಲಿಮಿಟ್ ಎಕ್ಸಿಸ್ಟೇ ಆಗಲ್ಲ ಈ ಪಾಯಿಂಟಲ್ಲಿ ನಮಗೆ, ಯಾವ ಪಾಯಿಂಟಲ್ಲಿ 0. ಓಕೆ, ಸೊ ದೇರ್ ಫೋರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂದರೆ ಎಕ್ಸ್ ಟೆನ್ಸ್ ಟು 0ಗೆ ಎಕ್ಸಿಸ್ಟ್ ಆಗ್ತಿಲ್ಲ ಅಂತ ಅರ್ಥ. ಓಕೆ, ಡಸ್ ನಾಟ್ ಎಕ್ಸಿಸ್ಟ್. ದೇರ್ ಫೋರ್ ನಾನೇನು ಕನ್ಕ್ಲೂಡ್ ಮಾಡ್ಬೋದು, ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಕೇಳಿದ್ರಲ್ಲ ಎಫ್ ಆಫ್ ಎಕ್ಸ್, ಇದು ಎಕ್ಸಿಸ್ಟ್ ಆಗುತ್ತೆ.
ಆದರೆ ಆ ಎ ವ್ಯಾಲ್ಯೂ 0 ಆಗಿರಬಾರದು. 0 ಆದರೆ ಮಾತ್ರ ಎಕ್ಸಿಸ್ಟ್ ಆಗಲ್ಲ ಅಂತ ಅರ್ಥ ಅಲ್ಲಿ. ಓಕೆನಾ, ರೈಟ್? ಸೊ ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಫೈನಲೈಸ್. ಅಲ್ಲಿ ಏನು ಅವರು ಎ ಅನ್ನೋದು ಪರ್ಟಿಕ್ಯುಲರ್ಲಿ ನ್ಯಾಚುರಲ್ ನಂಬರು, ಹೋಲ್ ನಂಬರು ಅಂತ ಏನೂ ಕೊಟ್ಟಿಲ್ಲ. ಜಸ್ಟ್ ಎ ಅಂದರೆ ಇಟ್ ಇಸ್ ಅಂಡರ್ಸ್ಟುಡ್ ಇಟ್ಸ್ ಅ ರಿಯಲ್ ನಂಬರ್. ಸೊ ದಿಸ್ ಫಂಕ್ಷನ್ ಕ್ಯಾನ್ ಬಿ ಡಿಫೈನ್ಡ್ ಫಾರ್ ಎನಿ ಆಫ್ ದಿ ರಿಯಲ್ ನಂಬರ್ಸ್, ಬಟ್ the limit of this function will not exist for the point a is equal to 0. ಅರ್ಥ ಆಯ್ತಲ್ಲ? ರೈಟ್. therefore ಓಕೆ, ಇಷ್ಟನ್ನ ನೀವು ಕನ್ಕ್ಲೂಡ್ ಮಾಡಬೇಕಾಗುತ್ತೆ. ರೈಟ್. ಸೊ ಕ್ವೆಶನ್ ನಂಬರ್ 31 ಅಬ್ಸರ್ವ್ ಮಾಡಿ. ಇಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಸ್ಯಾಟಿಸ್ಫೈಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 1, ಓಕೆ, ಅಂದರೆ ಫಂಕ್ಷನ್ನು ಸ್ಯಾಟಿಸ್ಫೈ, ಒಂದು ಫಂಕ್ಷನ್ ಕೊಟ್ಟಿದ್ದಾರೆ ದಟ್ ಸ್ಯಾಟಿಸ್ಫೈಸ್ ಒಂದು ಕಂಡೀಷನ್. ದಿಸ್ ಈಸ್ ದ ಕಂಡೀಷನ್. ಓಕೆ, ಲಿಮಿಟ್ ಎಫ್ ಆಫ್ ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಈಸ್ ಈಕ್ವಲ್ ಟು ಪೈ. ಇದನ್ನು ಸ್ಯಾಟಿಸ್ಫೈ ಮಾಡಿದ್ರೆ ಇವ್ಯಾಲ್ಯೂಯೇಟ್ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 1 ಅಂತ ಕೇಳಿದ್ದಾರೆ. ಸೊ ಕಂಡೀಷನ್ ಕೊಟ್ಟಿದ್ದಾರಲ್ಲ, ಅದನ್ನು ಫಸ್ಟ್ ಯೂಸ್ ಮಾಡಿ ನಾವು ವೆರಿಫೈ ಮಾಡೋಣ ಏನು ಕೊಟ್ಟಿದ್ದಾರೆ ಅಂತೇಳಿ. ರೈಟ್. therefore what can you write now? ಲಿಮಿಟ್ ಎಫ್ ಆಫ್ ಎಕ್ಸ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದೆ. evaluate ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್. ಕರೆಕ್ಟ್. ಸೊ how will you do it? Pause the video and think for a while and tell me the answer in the comment section. If you do not get the answer, then resume the video and check the answer. Okay, so I hope so try ಮಾಡಿರ್ತೀರಾ. now come to this question. ಏನು ಕೊಟ್ಟಿದ್ದಾರೆ ನೋಡಿ, 31 ಕಂಡೀಷನ್ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಹೇಳಿದ್ದಾರೆ, ಹೌದಲ್ವಾ? given limit f of x minus 2 divided by x square minus 1 is equal to pi. ಕರೆಕ್ಟ್. ಕರೆಕ್ಟ್. ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ನಾನು ಡೈರೆಕ್ಟಾಗಿ 1 ಹಾಕಿದರೆ ನನಗೇನು ಪ್ರಾಬ್ಲಮ್ ಆಗುತ್ತೆ? ಈಗ 1 ಮೈನಸ್ 1 0 ಆಗುತ್ತಾನೆ. ಸೊ ಡಿನಾಮಿನೇಟ್ರಿಗೆ 1 ಅಂತೂ ಹಾಕೋಕ್ಕಾಗಲ್ಲ. ಆಲ್ಟ್ರೇಷನ್ ಏನು ಮಾಡ್ಬೋದು ಅಂತ ಅಬ್ಸರ್ವ್ ಮಾಡಿ. ಫ್ಯಾಕ್ಟರ್ಸು ಅವೆಲ್ಲ ತೆಗಿಯೋಕ್ಕೆ ಎಫ್ ಆಫ್ ಎಕ್ಸ್ ಗೊತ್ತಿಲ್ಲ ನಮಗೆ. ಕರೆಕ್ಟಾ? ಸೊ ನಾವೇನು ಮಾಡೋಣ? ಲಿಮಿಟ್ ಅಪ್ಲೈಸ್ ಟು ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಎಸ್ ಆರ್ ನೋ? ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಕ್ಸ್ ಸ್ಕ್ವೇರ್ ಮೈನಸ್ 1 ಈಸ್ ಈಕ್ವಲ್ ಟು ಪೈ. ಡಿನಾಮಿನೇಟರ್ ಇರೋದು ಈ ಕಡೆ ಬಂದರೆ ಏನಾಗುತ್ತೆ? ಮಲ್ಟಿಪ್ಲಿಕೇಶನ್ ಆಗುತ್ತಾ? ಸೊ therefore what can you write? ಲಿಮಿಟ್ x tends to 1 f of x minus 2 is equal to pi into ಏನು ಸಿಗುತ್ತೆ? ಲಿಮಿಟ್ x tends to 1 x square minus 1. ಈಗ ನಾನು 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾರ ಪ್ರಾಬ್ಲಮ್ ಆಗುತ್ತಾ? ಏನೂ ಪ್ರಾಬ್ಲಮ್ ಆಗಲ್ಲ. ಎಸ್ ಆರ್ ನೋ? ಸೊ therefore what can I do? ಲಿಮಿಟ್ x tends to 1 f of x minus 2 is equal to ಏನಾಗುತ್ತೆ? ಪೈ ಇಂಟು ಇಲ್ಲಿ 1 ಸ್ಕ್ವೇರ್ ಅಂದರೆ 1 1 ಮೈನಸ್ 1 0. ಸೊ ಪೈ ಇಂಟು 0 0 ಆಗುತ್ತೆ. ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ಮೈನಸ್ 2 ಅಂದರೆ ಲಿಮಿಟ್ ಫುಲ್ ಅಪ್ಲೈ ಆಗುತ್ತಾನೆ. ಹಂಗಂದ್ರೆ ಇದು ಬ್ರ್ಯಾಕೆಟ್ ಮೇಂಟೈನ್ ಮಾಡಿರಿ ಬೆಟರ್. ಸೊ ಎಫ್ ಆಫ್ ಎಕ್ಸ್ ಮೈನಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 2 ಇಸ್ ಈಕ್ವಲ್ ಟು 0. ಅಂದರೆ ಈ ಲಿಮಿಟು ನಾನು ಸ್ಪ್ಲಿಟ್ ಮಾಡಿದ್ದೇನೆ ಆಲ್ಜಿಬ್ರಾ ಆಫ್ ಲಿಮಿಟ್ಸ್ ಯೂಸ್ ಮಾಡಿಬಿಟ್ಟು. ಅರ್ಥ ಆಯ್ತಲ್ಲ? ಈಗ ನನಗೆ ಅವ್ರು ಕೇಳಿರೋದು ಇದನ್ನು ತಾನೆ. ಸೊ ನಾನೇನು ಬರೀತೀನಿ? ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ is equal to limit x tends to 1 2. ಇಲ್ಲಿ ಎಕ್ಸ್ ಇದ್ದಿದ್ರೆ ನಾನು ಆ ಜಾಗದಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಅಲ್ಲಿಲ್ಲ ಅಂತ ಅಂದರೆ ನಾನು ಏನು ಮಾಡ್ತೀನಿ? ಕಾನ್ಸ್ಟೆಂಟ್ನ ಆ್ಯಸ್ ಇಟ್ ಈಸ್ ಬರೀತೀನಿ. ಹೌದಲ್ವಾ? ಸೊ ವಾಟ್ ವಿಲ್ ಯು ಗೆಟ್? ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 1 ಈಸ್ ಈಕ್ವಲ್ ಟು 2. ವೆರಿ ಸಿಂಪಲ್ ಯೆಟ್ ಕಾಂಪ್ಲಿಕೇಟೆಡ್ ಇಫ್ ಯು ಡೂ ನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಸ್ಟೆಪ್. ಯಾಕಂದರೆ ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಸಿಗುತ್ತೆ ನನಗೆ ಡಿನಾಮಿನೇಟ್ರಲ್ಲಿ. ಡಿನಾಮಿನೇಟರ್ 0 ಆಗಿಬಿಟ್ರೆ ತೊಂದರೆ ಆಗುತ್ತೆ. ಹಾಗಾಗಿ ನಾನೇನು ಮಾಡಿದೆ? ಲಿಮಿಟ್ ಸ್ಪ್ಲಿಟ್ ಮಾಡ್ಕೊಂಡ್ಬಿಟ್ಟೆ ಬೈ ಯೂಸಿಂಗ್ ಆಲ್ಜಿಬ್ರಾ ಆಫ್ ಲಿಮಿಟ್ಸ್. ಅಲ್ಲಿ ಕೋಶಂಟ್ ರೂಲ್ ಇತ್ತಲ್ಲ, ಅದನ್ನು ಯೂಸ್ ಮಾಡಿದೆ. ಕೊನೆಗೆ ಇಲ್ಲಿ ಬಂದಾಗ ಇಲ್ಲಿ ಯೂಸ್ ಮಾಡಿರೋ ರೂಲ್ ಯಾವುದು? ಸಬ್ಟ್ರಾಕ್ಷನಿಗೂ ಕೂಡ ಲಿಮಿಟ್ ಅಪ್ಲೈ ಆಗುತ್ತೆ. ಲಿಮಿಟ್ ಆಫ್ ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್ ಇದ್ದರೆ ಲಿಮಿಟ್ ಎಫ್ ಆಫ್ ಎಕ್ಸ್ ಮೈನಸ್ ಲಿಮಿಟ್ ಜಿ ಆಫ್ ಎಕ್ಸ್ ಬರ್ಕೋಬೋದು. ಆ ಪ್ರಾಪರ್ಟಿ ಯೂಸ್ ಮಾಡಿ ಇಲ್ಲಿ ಸಪ್ರೇಟ್ ಮಾಡಿಕೊಂಡೆ. ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಇದೆ, ಅದು ವ್ಯಾನಿಷ್ ಯಾಕಾಯಿತು? ಯಾಕಂದರೆ ಇಲ್ಲೆಲ್ಲಾದರೂ ಎಕ್ಸ್ ಇದ್ದಿದ್ರೆ ನಾನು ಆ ಜಾಗದಾಗ 1 ಹಾಕ್ತಿದ್ದೆ. ಅಲ್ಲಿ ಎಕ್ಸೇ ಇಲ್ಲ ಅಂದರೆ 1 ಹಾಕಿ ಏನು ಮಾಡ್ತೀರಾ? ನಾಟ್ ಪಾಸಿಬಲ್. ಸೊ therefore ಏನಾಯಿತು? ಆನ್ಸರ್ 2 ಸಿಕ್ತು. ಅರ್ಥ ಆಯ್ತಲ್ಲ? ಸೊ ಕಮಿಂಗ್ ಟು ದ ಲಾಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 32. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೊ ಆ್ಯಂಡ್ ಸೊ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಫಾರ್ ವಾಟ್ ಇಂಟೀಜರ್ಸ್ ಎಮ್ ಆ್ಯಂಡ್ ಎನ್ ಡಸ್ ಬೋತ್ ದಿ ಲಿಮಿಟ್ ಎಕ್ಸಿಸ್ಟ್? ಅಂದರೆ ಏನು? 2 ಪಾಯಿಂಟ್ಸ್ ಕಂಬೈನ್ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ನೀವು ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ ಕ್ಲೀನಾಗೆ. ಇಲ್ಲಿವರೆಗೂ ನಿಮಗೆ ಏನು ಮಾಡ್ತಾ ಇದ್ರು? ಸ್ಟಾರ್ಟಿಂಗಲ್ಲಿ ಫಸ್ಟ್ ಏನು ಮಾಡಿದ್ರು? ಈ ಥರ ಕಂಬೈನ್ ಮಾಡಿಕೊಟ್ರು.
ಆಮೇಲೆ 3 ಕಂಡೀಷನ್, ಈ ಕ್ವಶನ್ ಅಲ್ಲಿ ಕೊಟ್ಟಂಗೆ 3 ಕಂಡೀಷನ್ಸ್ ಕೊಟ್ಟರು. ಅಂದ್ರೆ ಲೆಸ್ ದ್ಯಾನು ಈಕ್ವಲ್ ಟು ಗ್ರೇಟರ್ ದ್ಯಾನ್ ಅಂತ 3 ಸಪ್ರೇಟ್. ಇಲ್ಲಿ ಏನ್ ಮಾಡ್ಬಿಟ್ಟಿದ್ದಾರೆ, 2 ಪಾಯಿಂಟ್ಸ್ ಅಂದ್ರೆ x ಟೆನ್ಸ್ ಟು 0, x ಟೆನ್ಸ್ ಟು 1 2 ಪಾಯಿಂಟ್ಸ್ ಕಂಬೈನ್ ಮಾಡಿ ದೊಡ್ಡ ಕ್ವಶನ್ ಕೊಟ್ಬಿಟ್ಟಿದ್ದಾರೆ. ಸೊ ಇದನ್ನ, ಈ ಕ್ವಶನ್ ನೀವು ಅರ್ಥ ಮಾಡ್ಕೋಬೇಕು ಫಸ್ಟ್. ಅದು ಹೆಂಗ್ ಸ್ಪ್ಲಿಟ್ ಆಗಿದೆ ಇಂಟರ್ನಲ್ಲಿ ಅನ್ನೋದು ನಿಮಗೆ ಗೊತ್ತಾಗಬೇಕು. ಓಕೆನಾ? ಸೊ ನಾನು ಫಸ್ಟ್ ಗಿವನ್ ಬರ್ದು ಬಿಡ್ತೀನಿ. x ಲೆಸ್ ದ್ಯಾನ್ 0, nx plus m when x 0 less than or equal to x less than or equal to 1, and nx cube plus m when x is greater than 1. ಇದನ್ನ ಅವರು ಕ್ವಶನ್ ಕೊಟ್ಟಿದ್ದಾರೆ. ಇಂಟಿಜರ್ಸ್ m and n ಇಂಟಿಜರ್ಸ್ ಆಗಿದೆ, ಹೌದಲ್ವಾ? ಸೊ ಈ ಕ್ವಶನ್ ಆಕ್ಚುಲಿ ಸ್ಪ್ಲಿಟ್ ಆಗಿರೋದು ಹೇಗೆ ಅಂತ ಅಂದ್ರೆ, ಫಸ್ಟ್ 0 ಪಾಯಿಂಟಿಗೆ ಸ್ಪ್ಲಿಟ್ ಮಾಡ್ಕೊಂಡ್ಬಿಡೋಣ, ನೆಕ್ಸ್ಟ್ 1 ಪಾಯಿಂಟಿಗೆ. ಓಕೆ, ಸೊ ಇದಿರೋದು ಕಾಂಬಿನೇಷನ್ ಆಫ್ 2 ಫಂಕ್ಷನ್ಸ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಎಮ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎನ್, ಯಾವಾಗ ಎಕ್ಸ್ ಲೆಸ್ ದ್ಯಾನ್ 0 ಇದ್ರೆ. ಅದೇ ಎನ್ ಎಕ್ಸ್ ಪ್ಲಸ್ ಎಮ್ ಆಗುತ್ತೆ ಯಾವಾಗ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಆದಾಗ. ಮ್ಯಾಮ್ ಇಲ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ 0 ಎಲ್ಲ ಕೊಟ್ಟಿದ್ದಾರೆ, ಕೊಟ್ಟಿಲ್ಲಲ್ಲ ಅಂತ ಅಂದರೆ ಇದನ್ನು ಅಬ್ಸರ್ವ್ ಮಾಡಿ. ಇದು ನೀವು ಲೀನಿಯರ್ ಇನ್ಇಕ್ವಾಲಿಟೀಸ್ ಅಲ್ಲಿ ಕಲ್ತಿರ್ತೀರಾ, ನಾನು ಹೇಳ್ಕೊಟ್ಟಿದ್ದೀನಿ. ಎರಡನ್ನು ಕಂಬೈನ್ ಮಾಡಿ ಬರೆದಿದ್ದಾರೆ. ಏನು ಮಾಡಿದ್ದಾರೆ ಅವರು, 0 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ 1, ಇನ್ನೊಂದು ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1. ಇದನ್ನ ಉಲ್ಟಾ ತಿರುಗಿಸ್ತೀನಿ. ಉಲ್ಟಾ ತಿರುಗಿಸಿದ್ರೆ ಏನು ಸಿಗುತ್ತೆ, ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಸೊ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇದ್ದಾಗೂ ಇದೇ ಆನ್ಸರು, ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1 ಇದ್ದಾಗಲೂ ಇದೇ ಆನ್ಸರು ಅಂತಾನೆ ಅವ್ರು ಕೊಟ್ಟಿರೋದು. ಸೊ ನಾವೀಗ 0ಗೆ ಅಷ್ಟೇ ಬರ್ಕೊಂಡ್ವಿ. ಇದೇ ಥರ ಇನ್ನೊಂದು ಫಂಕ್ಷನ್ ನಾನು ಬರೀಲಿಕ್ಕೆ ಹೊರಟ್ರೆ ನನಗೇನು ಸಿಗುತ್ತೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಎಕ್ಸ್ ಪ್ಲಸ್ ಎಮ್ ಸಿಗುತ್ತೆ. 1ಗೆ ನಾನು ನೋಡ್ತಾ ಇರೋದು, ಹೌದಾ? ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 1. ಎನ್ ಎಕ್ಸ್ ಕ್ಯೂಬ್ ಪ್ಲಸ್ ಎಮ್ಮಿಗೆ ಏನು ಸಿಗುತ್ತೆ, ಎಕ್ಸ್ ಗ್ರೇಟರ್ ದ್ಯಾನ್ 1. ಅರ್ಥ ಆಯ್ತಲ್ಲ? ರೈಟ್. ಸೊ ಯು ಗಾಟ್ ದಿಸ್ ವ್ಯಾಲ್ಯೂ. ಓಕೆ, ರೈಟ್. ಸೊ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ನಿಮಗೆ ಸಿಕ್ಕಿದೆ. ಈಗ ಅರ್ಥ ಮಾಡ್ಕೊಳ್ಳಿ ಕ್ಲೀನಾಗೆ ಏನೇನು ವ್ಯಾಲ್ಯೂಸ್ ಇದ್ದಾವೆ ಅಂತೇಳಿ. ಈಗ ಇವೆರಡು ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಅವ್ರು ಹೇಳ್ತಿರೋದೇನು ಅಂದರೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಸೊ ಪೆನ್ ಖಾಲಿ ಆಗಿದೆ, ಸಾರಿ. ಎಕ್ಸ್ ಟೆನ್ಸ್ ಟು 0, ಎಫ್ ಆಫ್ ಎಕ್ಸು ಎಕ್ಸಿಸ್ಟ್ ಆಗುತ್ತೆ. ಓಕೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 1, ಎಫ್ ಆಫ್ ಎಕ್ಸ್ ಕೂಡ ಎಕ್ಸಿಸ್ಟ್ ಆಗುತ್ತೆ ಅಂತ ನಾವು ಅನ್ಕೊಂತೀವಿ. ಹಂಗೆ ಅಂದ್ಕೊಂಡು ಬಿಟ್ಟು ಅವ್ರು ಹೇಳ್ತಿರೋದು ಆ್ಯಕ್ಚುಲಿ ಏನಂದರೆ, ಇವೆರಡು ಎಕ್ಸಿಸ್ಟ್ ಆಗುತ್ತೆ, ನೀವು ಹೇಳ್ರಿ ಯಾವ ವ್ಯಾಲ್ಯೂಸಿಗೆ ಎಕ್ಸಿಸ್ಟ್ ಆಗುತ್ತೆ ಅಂತ. ಅವ್ರು ಹೇಳ್ತಿರೋದು ಇವೆರಡೂ ಲಿಮಿಟ್ ವ್ಯಾಲ್ಯೂಸು ಎಕ್ಸಿಸ್ಟ್ ಆಗುತ್ತೆ, ಬಟ್ ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ ಎಮ್ ಆ್ಯಂಡ್ ಎನ್ ಅನ್ನೋದನ್ನ ನೀವು ಕಂಡುಹಿಡಿಬೇಕು. ನಮಗೆ ಗೊತ್ತಿದೆ ಆಲ್ರೆಡಿ, ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ ಅಂತ ಅಂದರೆ ಈಕ್ವಲ್ ಆಗಬೇಕಾ? ಎಸ್ ಅವ್ರು ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಮಸ್ಟ್ ಬಿ ಈಕ್ವಲ್. ಸೊ ಫಸ್ಟ್ ನಾವೇನು ಮಾಡೋಣ, 0ಗೆ ಒಂದ್ಸತಿ ಮಾಡೋಣ, ನೆಕ್ಸ್ಟ್ ಇನ್ನೊಂದು ಸತಿಗೆ ಏನು ಮಾಡೋಣ, 1ಗೆ ಮಾಡೋಣ. ರೈಟ್. ಸೊ ವಾಟ್ ವಿಲ್ ಯು ಗೆಟ್, ಲೆಟ್ ಅಸ್ ಟ್ರೈ ಟು ಫೈಂಡ್ ಇಟ್ ಔಟ್. ಈಗ ಲಿಮಿಟ್ ಎಕ್ಸಿಸ್ಟ್ ಅಂದರೆ ಎಲ್ ಎಚ್ ಎಲ್ ಮಾಡೋಣ. ಫಸ್ಟ್ 0ಗೆ ಏನು ಸಿಗುತ್ತೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ 0 ಮೈನಸ್ ಅಂತ ಅಂದರೆ ಲೆಸ್ ದ್ಯಾನ್ 0 ತಾನೆ. ಲೆಸ್ ದ್ಯಾನ್ 0 ಅಂತ ಅಂದರೆ ಎಲ್ ಸಿಂಬಲ್ ಎಲ್ಲೈತೆ, ಇಲ್ಲೈತೆ. ಸೊ ಲೆಸ್ ದ್ಯಾನ್ 0ಗೆ ಏನು ಸಿಗುತ್ತೆ ನೋಡಿ, ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಏನಿದೆ, ಎಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎನ್. ಎಕ್ಸ್ ಜಾಗದಲ್ಲಿ 0 ಹಾಕಿದರೆ ನಮಗೆ ಆನ್ಸರ್ ಏನು ಸಿಗುತ್ತೆ, ಎನ್ ಸಿಗುತ್ತೆ. ಕರೆಕ್ಟಾ? ಸಿಮಿಲರ್ಲಿ ಆರ್ ಎಚ್ ಎಲ್ ಕಂಡುಹಿಡಿದ್ರೆ ಏನು ಸಿಗುತ್ತೆ, ಆರ್ ಎಚ್ ಎಲ್ಗೆ ನಿಮಗೆ ಏನು ಸಿಗುತ್ತೆ, ಅಬ್ಸರ್ವ್ ಕ್ಲಿಯರ್ಲಿ. ಆರ್ ಎಚ್ ಎಲ್ಗೆ ಲಿಮಿಟ್ ಎಫ್ ಆಫ್ ಎಕ್ಸ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಅಂತ ಅಂದರೆ ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0 ಅಂತ ಅಂದರೆ, ಗ್ರೇಟರ್ ದ್ಯಾನ್ 0 ಮೀನ್ಸ್ ದಿಸ್ ಕಂಡೀಷನ್. ಸೊ therefore what is this, n into x plus m. ಕರೆಕ್ಟಾ? ರೈಟ್. ಸೊ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಜಾಗದಲ್ಲಿ 0 ಹಾಕಿದರೆ ಆನ್ಸರ್ ಏನು ಸಿಗುತ್ತೆ, m. ಕರೆಕ್ಟ್. ಇದೇ ಥರ ನಾನು ಇದಕ್ಕೂ ಕಂಡುಹಿಡಿದ್ಬಿಡೋಣ. ಜೊತೆಗೆ ಎಲ್ ಎಚ್ ಎಲ್ ಕಂಡುಹಿಡಿರಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು, ಸಾರಿ 1 ಮೈನಸ್ ಅಲ್ವಾ ಎಲ್ ಎಚ್ ಎಲ್ ಅಂದರೆ. ನೆಕ್ಸ್ಟ್ 1 ಮೈನಸ್ ಅಂದರೆ ಲೆಸ್ ದ್ಯಾನ್ 1. ಲೆಸ್ ದ್ಯಾನ್ 1ಗೆ ಏನಿದೆ, ಎನ್ ಇಂಟು ಎಕ್ಸ್ ಪ್ಲಸ್ ಎಮ್ ಇದೆ. ಸೊ ಜಾಗದಲ್ಲಿ ಎಕ್ಸ್ ಜಾಗದಲ್ಲಿ 1 ಹಾಕಿದರೆ ಏನು ಸಿಗುತ್ತೆ, ಎನ್ ಪ್ಲಸ್ ಎಮ್ ಸಿಗುತ್ತೆ. ಸಿಮಿಲರ್ಲಿ ಆರ್ ಎಚ್ ಎಲ್ ಕಂಡುಹಿಡಿರಿ. ಏನು ಸಿಗುತ್ತೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಎಫ್ ಆಫ್ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ಲಿಮಿಟ್ ಎಫ್ ಆಫ್ ಎಕ್ಸ್ ಅಂತ ಅಂದರೆ 1 ಪ್ಲಸ್ ಅಂದರೆ ಗ್ರೇಟರ್ ದ್ಯಾನ್. ಸೊ ಏನಾಗುತ್ತೆ, ಎನ್ ಇಂಟು ಎಕ್ಸ್ ಕ್ಯೂಬ್ ಪ್ಲಸ್ ಎಮ್. ಏನು ಸಿಗುತ್ತೆ ಇಲ್ಲಿ, ಎಕ್ಸ್ ಜಾಗದಲ್ಲಿ 1 ಹಾಕಿದರೆ 1 ಕ್ಯೂಬ್ 1. ಸೊ therefore ಎನ್ ಪ್ಲಸ್ ಎಮ್. ಓಕೆ. ಸೊ ಏನಾಯಿತು,
ಎರಡಕ್ಕೂ ನಮಗೆ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಸಿಕ್ಕಿದೆ. ಈಗ ಲಿಮಿಟ್ ಎಕ್ಸಿಸ್ಟ್ ಆಗಬೇಕು ಅಂದ್ರೆ ಎರಡು ಈಕ್ವಲ್ ಇರ್ಬೇಕು ತಾನೆ. ಎಲ್ ಎಚ್ ಎಲ್ ಇಸ್ಕೊಂಡು ಆರ್ ಎಚ್ ಎಲ್, ಬಿಕಾಸ್ ಲಿಮಿಟ್ ಎಕ್ಸಿಸ್ಟ್ ಆಗಬೇಕಂದ್ರೆ ಎಲ್ ಎಚ್ ಎಲ್ ಇಸ್ಕೊಂಡು ಆರ್ ಎಚ್ ಎಲ್ ಆಗಲೇಬೇಕು. ಸೊ ಹಾಗಾಗಿ ಈಗ ನೋಡೋಣ, ಈ ಲಿಮಿಟ್ ಎಕ್ಸಿಸ್ಟ್ ಆಗಬೇಕು ಅಂದ್ರೆ ನಮಗೆ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಅಂತ ಅಂದ್ರೆ ಏನು, ಎನ್ ಇಸ್ ಈಕ್ವಲ್ ಟು ಎಂ. ಓಕೆ, ಸೊ ದಟ್ ಮೀನ್ಸ್ ವಾಟ್, ದೇರ್ ಫೋರ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಇದೆಯಲ್ಲ, ಇದು ಎಕ್ಸಿಸ್ಟ್ ಆಗೋಕ್ಕೆ ಕಂಡೀಷನ್ ಏನು, ಎಕ್ಸಿಸ್ಟ್ ಇಫ್ ಒಂದೇ ಒಂದು ಕಂಡೀಷನ್ ಎನ್ ಇಸ್ ಈಕ್ವಲ್ ಟು ಎಮ್ ಇದ್ರೆ ಮಾತ್ರ ಈ ಲಿಮಿಟ್ ಎಕ್ಸಿಸ್ಟ್ ಆಗುತ್ತೆ. ಹಾಗಾದ್ರೆ ಒನ್ನಿಗೆ ಏನು, ಒನ್ನಿಗೆ ಚೆಕ್ ಮಾಡೋಣ. ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್, ಹೌದಾ? ಸೊ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಅಂತಂದ್ರೆ ಏನು ಸಿಕ್ಕಿದೆ ನಿಮಗೆ, ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಮೀನ್ಸ್ ಎಮ್ ಪ್ಲಸ್ ಎನ್ ಅಥವಾ ಎನ್ ಪ್ಲಸ್ ಎಮ್ ಏನೋ ಒಂದು ಇಸ್ ಈಕ್ವಲ್ ಟು ಅಂದ್ರೆ ನೀವು ಯಾವುದಾದ್ರೂ ಎಮ್ ಎನ್ ವ್ಯಾಲ್ಯೂ ತಗೊಳ್ರಿ, ಎಮ್ ಪ್ಲಸ್ ಎನ್ ಸೇಮ್ ತಾನೆ. ದೇರ್ ಫೋರ್ ಇಲ್ಲಿ ಏನು ಬರೀತೀರಾ, ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 1 exists for all values of m and n. ಅರ್ಥ ಆಯ್ತಲ್ಲ? ಸೊ ಏನು ಬರಿಬೇಕು ಅಂತ, ಇದು ಯಾವ ಬೇಸ್ ಮೇಲೆ, ಎಮ್ ಪ್ಲಸ್ ಎನ್ ಎಮ್ ಪ್ಲಸ್ ಎಲ್. ನೀವು ಇಲ್ಲಿ ಏನಾದ್ರು ತಗೊಳ್ರಿ ಆನ್ಸರ್ ಅಂತೂ ಸೇಮ್ ಬರುತ್ತೆ. ಬಟ್ ಇಲ್ಲಿ ಕಂಡೀಷನ್ ಸಿಕ್ಕಿರೋದು ಎನ್ ಇಸ್ ಈಕ್ವಲ್ ಟು ಎಮ್ ಕಂಡೀಷನ್. ಓಕೆ, ರೈಟ್. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಈ ಲಿಮಿಟ್ ಎಕ್ಸಿಸ್ಟ್ ಆಗಾಗ ಕಂಡೀಷನ್ ನಮಗೆ ಎಮ್ ಇಸ್ ಈಕ್ವಲ್ ಟು ಎನ್ನೇ ಆಗಿರಬೇಕು ಅಂತ, ರೈಟ್? ಆ್ಯಂಡ್ ಇದಕ್ಕೆ ಎನಿ ವ್ಯಾಲ್ಯೂಸ್ ಆರ್ ಪಾಸಿಬಲ್. ದೇರ್ ಫೋರ್ ದಿಸ್ ಕಂಪ್ಲೀಟ್ಸ್ ಯುವರ್ ಎಕ್ಸಸೈಸ್ ಅಂತೂ ಇದು ಮುಗೀತು, ಕರೆಕ್ಟಾ? ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಆಸ್ ಆಲ್ವೇಸ್, ಪ್ಲೀಸ್ ಶೇರ್ ವಿತ್ ದ ಸ್ಟೂಡೆಂಟ್ಸ್ ಹೂ ನೀಡ್ ಟು learn this chapter or who are interested to learn and those who are scared of asking doubts to the teachers, right? Next class alli naven madana, derivatives concept na start madana. Derivatives alli nimage I think first principle, second principle avella idava illi idave ankotini. Suppose f is a domain, derivative of f. Okay, derivative ಬಗ್ಗೆ first ತಿಳ್ಕೊಂತೀರಾ, then normal derivatives ಕಂಡುಹಿಡಿತೀರಾ. ಓಕೆ, ಫಸ್ಟ್ ಪ್ರಿನ್ಸಿಪಲ್ ಐತೆ ನಿಮಗೆ. ಎಸ್, ಸೆಕೆಂಡ್ ಪ್ರಿನ್ಸಿಪಲ್ ಅಂತ ಏನೂ ಇಲ್ವಲ್ಲ, ಇಲ್ಲ ಅನ್ಸುತ್ತೆ. ಹೈಯರ್ ಸ್ಟಡೀಸಲ್ಲಿ ಅವೆಲ್ಲ ಇರುತ್ತೆ, ಬಟ್ ಇಲ್ಲಿ ನಿಮಗಿಲ್ಲ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಆಲ್ಜಿಬ್ರಾ ಆಫ್ ಡೆರಿವೇಟಿವ್ಸ್ ಇದೆ, ಇನ್ನೇನಿದೆ, ಥಿಯರಮ್ ಇದೆ, ಒಂದು ಪಾಲಿನಾಮಿಯಲ್ಸ್ ಆ್ಯಂಡ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಂದು ಡೆರಿವೇಟಿವ್ಸ್ ಇದ್ದಾವೆ. ಓಕೆ, ಲಿಟ್ರಲಿ ಒಂದು ಕ್ಲಾಸ್ ಥಿಯರಿ ಆಗುತ್ತೆ, ಇನ್ನೊಂದು ಕ್ಲಾಸಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಮೇ ಬಿ 1 ಕ್ಲಾಸ್ ಆರ್ 2, ಒನ್ ಕ್ಲಾಸಲ್ಲಿ ಪ್ರಾಬ್ಲಮ್ಸ್ ಆಗುತ್ತಾ, ಒಂದು ಕ್ಲಾಸ್ ಪ್ರಾಬ್ಲಮ್ಸು, ಒಂದು ಕ್ಲಾಸ್ ಥಿಯರಿ ಅನ್ನೋ ಇನ್ನೂ 2 or 3 ಕ್ಲಾಸಸಲ್ಲಿ ಈ ಚಾಪ್ಟರ್ ಮುಗಿಯುತ್ತೆ ನಿಮ್ಮದು. ಅರ್ಥ ಆಯ್ತಲ್ಲ? ಮೋಸ್ಟ್ಲಿ 2 or 3 ಕ್ಲಾಸಸ್ಸು ಐ ಆಮ್ ಎಕ್ಸ್ಪೆಕ್ಟಿಂಗ್, ರೈಟ್? ಲೆಟ್ ಅಸ್ ಸಿ. ಬಟ್ ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್, ಆಲ್ ರೈಟ್? ಆ್ಯಂಡ್ ಪ್ಲೀಸ್ ಮೇಕ್ ಶ್ಯೂರ್ ಯು ಕಾಮೆಂಟ್ ಇನ್ ದ ಕಾಮೆಂಟ್ ಸೆಕ್ಷನ್ ಯುವರ್ ಒಪಿನಿಯನ್ಸ್. ನಿಮ್ಮ ಒಪಿನಿಯನ್ಸ್ನ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನನಗೆ ಅದರಿಂದ ಮೋಟಿವೇಶನ್ ಸಿಗುತ್ತೆ. ಓಕೆ, ನಿಮಗೆ ಅರ್ಥ ಆಗ್ತಿದೆ ಅಂತೇಳಿ. ಸೊ if it is helpful, if it is not helpful, if it was proper lecture, if I committed any mistake, please ನೀವು ಬೇರೆ ಏನಾರು ಹೇಳ್ತಿರೋ ಇಲ್ಲೋ, ನಾನು ಹೇಳೋದೇನೋ ಒಂದು ಏನಾರ ಮಿಸ್ಟೇಕ್ ನಾನು ಕಮಿಟ್ ಮಾಡಿದ್ದೀನಿ ಅಂದರೆ, because I am not God, I am human being, right? So I may commit mistakes. So if I had committed any mistake in this lecture, please let me know in the comment section, okay? So that ಬೇರೆ ಸ್ಟೂಡೆಂಟ್ಸ್ ಕೂಡ ಅದು ಹೆಲ್ಪ್ ಆಗುತ್ತೆ. ಆ ಮಿಸ್ಟೇಕು ಕರೆಕ್ಟ್ ಇದ್ದರೆ ನಾನು ರಿಪ್ಲೈ ಕೊಟ್ಟಿರ್ತೀನಿ, ಅದ್ರ ಬೇಸ್ ಮೇಲೆ ಅದು ಹೆಲ್ಪ್ ಆಗುತ್ತೆ. ಓಕೆ, ಇಫ್ ಅದು ತಪ್ಪಿದ್ರೆ ಅದಕ್ಕೆ ಕರೆಕ್ಟಾಗಿ ಆನ್ಸರ್ನ ಅಲ್ಲಿ ಬರ್ದಿರ್ತೀನಿ. ಲೈಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಿ ಆಗಿರುತ್ತೆ ಅದನ್ನು ಮೆನ್ಷನ್ ಮಾಡಿರ್ತೀನಿ. ಸೊ ಡೋಂಟ್ ಬಾದರ್ ಅಬೌಟ್ ಇಟ್, ಜಸ್ಟ್ ಮೆನ್ಷನ್ ಯುವರ್ ಒಪಿನಿಯನ್ಸ್ ಇನ್ ದ ಕಾಮೆಂಟ್ ಸೆಕ್ಷನ್. ಇಟ್ ಈಸ್ ಫ್ರೀ ಫಾರ್ ಯು, ಯು ಲೂಸ್ ನಥಿಂಗ್ ಬೈ ಕಾಮೆಂಟಿಂಗ್, ಬಟ್ ಐ ಗೇನ್ ಎ ಲಾಟ್ ಆಫ್ ಮೋಟಿವೇಶನ್ ಬೈ ಯುವರ್ ಕಾಮೆಂಟ್ಸ್, ರೈಟ್? ಸೊ ಓಕೆ, ಸೊ ಅಲ್ಲಿ ವಿಡಿಯೋ ಆಲ್ರೆಡಿ ತುಂಬ ಲಾಂಗ್ ಆಗ್ತಾ ಹೋಗ್ತಿದೆ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.